ಆಸಕ್ತಿ ಹೋಗಿಲ್ಲ. ಹೇಳ್ತೈತಿ ಕೇಳ್ತೈತಿ ಮತ್ತು ಅದ್ರಾಗ ಹಣಿಕೆ ಆಗ್ತೈತಿ. ಮುದುಕಾದ್ರೂ ಇನ್ನ ಬಿಡುವಂತಲ್ಲ ಹಣಿಕೆ ಹಾಕೋದು. ಎಲ್ಲ ಕತಿ ಮುಗಿದಿರ್ತೈತಿ, ಇಂದ್ರಿಯಗಳೆಲ್ಲ ಶಿಥಿಲ ಆಗ್ಯಾವ. ಇನ್ನ ಇದ್ರಾಗ ನೋಡ್ಬೇಕಂತೈತಿ. ಇಷ್ಟು ದಿನ ನೋಡಿಯಲ್ಲ, ಏನು ಲಾಭ ಆಗೈತಿ ಅದ್ರಾಗ? ಏನು ಕಂಡಿ ಅದ್ರಾಗ? ಇಷ್ಟು ದಿನ ಹೊಳಿವಲ್ಲ ನಮ್ಗೆ. ಯಾವಾಗ ಇದು ಹೊಳಿತೈತಿ ಅವ ಇತ್ತಾಗ ಇದ್ರ ನೆನಪು ಸುದ ಮಾಡೋದಿಲ್ಲ. ಯಾಕಂದ್ರೆ ಈ ಮತ್ತಿದು ಬಂತಪ್ಪ, ಇದು ನೆನಪು ಅಂತ ತಿಳ್ಕೊಂಡು ಒಳ್ಳೆ ಅದ್ರ ನೆನಪು ಬರ್ದಂಗೆ ಅಂಥ ವಾತಾವರಣದೊಳಗೆ ಇರ್ತಾನೆ. ಯಾವಾಗಲೂ ಸ್ವರೂಪದ ಅಭ್ಯಾಸದಾಗ ಕೊಡುತ್ತೆ. ಅದ ಸಾಧುಗಳ ಲಕ್ಷಣ. ಜಡಬುದ್ಧಿ ಜಡಸಂಗದಾಗ ತೊಡಗೋದಿಲ್ಲ. ಅಲ್ಲಿ ಹೋದೆ ಅಂದ್ರೆ ಇದನ್ನೆಲ್ಲ ಕಳ್ಕೊತೀನಿ. ಜಡಬುದ್ಧಿ ಜಡಸಂಗ ಮಾಡ್ಯಾನ ಇದನ್ನೆಲ್ಲ ಕೇಳಿದ್ದೆಲ್ಲ ಮಷಿನಿಗೆ ಹೋದಲ್ಲಿ, ನುತ್ತದ್ದೆಲ್ಲ ಹಂಜಿ ಆಗಿ ಹೋದಂತ. ಅದಕ್ಕೆ ಜಡಬುದ್ಧಿ ಜಡಸಂಗ ಬಿಡದೆ ಮಾಡುವ ತರ್ಕ ಎಂತ ಒಲಿವನು ತನಗೆನ್ನಂತ ಒಲಿವನು ಅಂತ. ಅಂಥ ಜನರ ಸಂಪರ್ಕದಿಂದ ನಾವು ದೂರ ಇರ್ತಾನೆ. ಏಕಾಂತದಲ್ಲಿ ಇದ್ದು ಇದರ ಅಭ್ಯಾಸವನ್ನು ಗಟ್ಟಿ ಮಾಡ್ಕೋತಾನೆ. ಜನರ ಪರಿಚಯ ಇಲ್ಲದಿರಬೇಕು, ಏಕಾಂತವಾಗಿರಬೇಕು, ಹಿರಿದ ಜನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳು. ಅವನ್ನ ಮಾಡಕ್ಕೆ ಹಸ್ತಾವಿಲ್ಲ. ಕೇಳಿದ್ದನ್ನೆಲ್ಲ ಬಿಟ್ಟು ಮತ್ತು ಅದ ಗಟ್ಟಿ ಆಕೈತಿ. ಅವನ್ನ ಕೇಳಿ 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 ಅದ್ರ ಬಗ್ಗೆ ಅಭ್ಯಾಸ ನಡೀತೈತಿ. ಅದೇ ಅಭ್ಯಾಸ ಆಗಿಬಿಟ್ಟೈತಿ. ಅದ್ರ ಬಗ್ಗೆ ನೀವು ಅಭ್ಯಾಸ ಮಾಡ್ತೀವಿ, ಅದು ಇರ್ತೈತಿ ನೋಡ್ರಿ. ಮುಂಜಾನೆ ಸಂಜೆ ಎದರ ಕಾಲು ಕಳಿತೀವಿ ನೋಡ್ರಿ. ಒಳ್ಳೆದನ್ನು ನೆನಪು ಮಾಡೋ ಪ್ರಯತ್ನ ನಡೆಸಿ ಏನು ಕೇಳಿದೀವಿ ಅನ್ನೋದು ಅಂದ್ರೆ ಎಂದ ಆಗ್ಬೇಕು ಹೇಳಿ. ಬರೀ ಅದ ಚಿಂತನದ ಕಾಲು ಕಳಿಸತ್ವರೆ ಅದಕ್ಕೆ ಬಂತು. ವೇಳೆ ಎಲ್ಲ ಅದಕ್ಕಾಗಿ ಕಳೆದಲ್ವ ಆಯುಷ್ಯದ ವೇಳೆಯನ್ನು. ಅದನ್ನು ಸದುಪಯೋಗ ಮಾಡಿಕೊಳ್ಳಿಲ್ಲಲ್ಲ. ಎಷ್ಟು ಹೇಳಿದ್ರು ಹೊಳಿದಿಲ್ರಿ ಅದು, ಮತ್ತು ಹೇಳ್ಕೊಂಡು ಹೋಗ್ತೈತಿ ಅದು. ಇಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ವರವಿವೇಕಿಗೆ ಮುಕುತಿ ಅಂತ. ಬೇಕಾದಂಥ ಪಂಡಿತದನಂದ್ರು ಮತ್ತು ಹೇಳ್ಕೊಂಡು ಹೋಗ್ತೈತಿ. ಚಾಳಿ ಹೋಗೋದಿಲ್ಲ ಮತ್ತು ಅದ್ರಾಗನ ಕಾಲು ಕಳಿಬೇಕಂತೈತಿ. ಹಂಗಾಗಿ ಬಾಕಿ ಉಳಿದಿತ್ತು. ಅದಕ್ಕೆ ಎಲ್ಲೋ ಒಬ್ಬರಿಗೆ ಎಲ್ಲರಿಗೆ 10 ರೂಪಾಯಿ ಇದಂತ ಅಂತಿದ್ರ ಅಜ್ಜವ್ರು. ಅದಕ್ಕೆ ನಾವೆಲ್ಲ ಉತ್ತಮ ಅಧಿಕಾರ ಇಲ್ಲದಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ವೇಳೆ ಮೀಸಲಾಗಿಟ್ಕೋಬೇಕು. ಇನ್ನು ಉಳಿದ ವೇಳ್ಯಾರ ಇಷ್ಟು ದಿನ ಆದದ್ದಾಗಿ ಹೋಗುತ್ತೆ. ಇನ್ನು ಸಿಕ್ಕ ವೇಳ್ಯಾರ ಇಂಥಲ್ಲಿ ಕಾಲು ಕಳೆದು ಇದರೊಳಗೆ ಕಳಿನಪ್ಪ. ಇನ್ನು ಇದ ಸ್ಥಾನದಾಗ ಇರೋಣ, ಎದ್ರು ಬಿದ್ರು ಇದರಾಗ ಪ್ರಾಣ ಹೋಗ್ಲಿ ಅನ್ನೋ ಒಂದು ಕೆಲಸ ಮುಗಿತು. ಬ್ಯಾಡಿನ ಆ ಸಂಘದಿಂದ ಸವಾಸ ಸಾಕಿಂದ ಯಾಕೈತೆ ನಮಗೆ ಈ ಜನ್ಮದಾಗ ಏನು ಆಗೋದಿಲ್ಲ ಬಿಡ್ರಿ ನಾವು ಅಂತ ಅನ್ನೋದಿಲ್ಲ. ಈ ಜನ್ಮದಾಗ ಏನು ಆಕೈತಿಲ್ಲ, ವಾಸನ ಹಂಗದಾವು. ಮತ್ತು ಯಾವ ಜನ್ಮದಾಗ ಏನು ಮತ್ತು ಬೆನ್ನು ಹತ್ತಿ ಅದ ಮುಂದುವರಿತೈತಿ. ಎಂಥ ಸಂಸ್ಕಾರ ಇರ್ತೈತಿ ನೋಡಿ, ಅದೇ ಮುಂದುವರಿತೈತಿ ನಿನಗೆ. ಏನು ಉತ್ತಮ ಸಂಸ್ಕಾರ ಅಂದ್ರೆ ಈ ಸಂಸ್ಕಾರ ಆಧ್ಯಾತ್ಮಿಕ ಸಂಸ್ಕಾರನ ಉತ್ತಮ ಸಂಸ್ಕಾರ ಇತ್ತಂದ್ರೆ ಇದು ಮುಂದುವರಿತೈತಿ. ಆಧ್ಯಾತ್ಮಿಕ ವಿಚಾರ ಮುಂದುವರಿತೈತಿ. ಅದು ಹೀನ ಸಂಸ್ಕಾರ ಬರೀ ಪಂಟು ಬಡಿಯೋದು, ಜನರ ಸಂಪರ್ಕ, ವಿಷಯದ ವ್ಯವಹಾರ, ಅದ ಸುದ್ದಿ ಕೇಳೋದು, ಅದೇ ಹೀನ ಜನ್ಮಕ್ಕೆ ಕಾರಣೀಭೂತ, ಹೀನ ಸ್ಥಿತಿ ಬರ್ತದೆ. ಏನು ಬರೀ ಅದ ವ್ಯಸನದಾಗಿತ್ತಂದ್ರೆ ಅದ್ರಾಗ ಹೊತ್ತು ಕಳೆದಂದ್ರೆ ಅದು ಸಂಸ್ಕಾರ ಆಕೈತಿ. ಇದ್ರಾಗ ಕಾಲು ಕಳೆದಿದ್ರೆ ಹೆಂಗಾಕಿತ್ತು? ಉತ್ತಮ ಸಂಸ್ಕಾರ ಆಕಿತ್ತಲ್ಲ. ಬರ್ಗುಡ್ದಲ್ಲಿ ಹೊಳ್ಳಿ ಮನೆಗೆ ಹೋದಿಂದ ಇಲ್ಲಿ ಬರೋಕ್ಕಾಕೈತೇನ ನೋಡ್ರಿ ನೀವು. ಯಾಕೆ ಒಲವು ಇಲ್ಲ. ಒಲವೆಲ್ಲ ಎಲ್ಲೈತಿ? ಅಲ್ಲಿ ಐತಿ. ಏನು ಏಕಾಂತ ಸ್ಥಾನದಾಗ ಐತಿ. ಇಲ್ಲಿ ಕುಂತ್ಕೊಂಡು ಅಭ್ಯಾಸ ಮಾಡಬೇಕು. ಯಾರು ಇರೋದಿಲ್ಲ. ಇದೇ ಒಳ್ಳೆಯ ಸಮಯ ಇದು. ಇದರ ಲಾಭ ತಗೋಕೊಂಡು ನಾವು ಎಷ್ಟು ಮಂದಿ ಇದ್ರಿ ಹೇಳ್ರಿ. ನಾವು ಮಾಡಿಸಿದ್ವಿ, ಆಶ್ರಮ ಮಾಡಿ ಅದ್ರ ಲಾಭ ತಗೊಳ್ಳೋರು ಬೇಕಲ್ಲ. ಹಂಗೆ ಮಾಡಿದ್ದೀವಿ, ಕಟ್ಟಡ ಕಟ್ಟಿದ್ದೀವಿ, ಅಲ್ಲಿ ಬಂದು ಅದ್ರ ಲಾಭ ತಗೋಬೇಕನ್ನೋರು. ಅದರ ಸಂಬಂಧ ಮಾಡಿದ್ದಿದ್ದು. ಕೇಳಿದ್ದನ್ನು ಮನನ ಮಾಡ್ಕೊಂಡು ಅದರ ಲಾಭ ಮಾಡ್ಕೋಬೇಕಿಲ್ಲ. ಅದರೊಳಗೆ ಕಾಲು ಕಳಿಬೇಕು. ಹೆಚ್ಚು ಪೆನ್ಷನ್ ಜನರ ಕೆಲಸ ಏನಿರ್ತೈತಪ್ಪ ಮನೆಯೊಳಗೆ. ಆದಷ್ಟು ಬಾಹ್ಯ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಬೇಕು. ಬರೀ ಅದನ್ನ ಮಾಡ್ಕೋತ ಕೊಡೋದು ನಮ್ಮ ಕೆಲಸ ಅಲ್ಲ. ಇಷ್ಟು ದಿನ ಮಾಡಿದೀವಲ್ಲ.
ಪ್ರಾಪಂಚಿಕ ವ್ಯವಹಾರನ ಮಾಡ್ಕೊತ ಕೊಡೋದು ನಮ್ಮ ಕರ್ತವ್ಯ ಅಲ್ಲ. ಯಾರೂ ಕೇಳೋದಿಲ್ಲ ನಿನ್ನ ಪೆನ್ಷನ್ ಆದ್ಮ್ಯಾಗ. ಯಾಕ್ರಿ ನಮ್ಮ ಲೆಕ್ಕದಾಗ ನಾವು ಇರಾಕ ಕಲಿಬೇಕು. ನಿನ್ನ ದಾರಿಯನ್ನು ನೀನು ನೋಡಿಕೊ. ಯಾಕ್ರಿ ಇನ್ನೊಬ್ರು ಅವ್ರು ಹಂಗಾದ್ರೆ ಇವ್ರು ಅದನ್ನ ಹೆಂಗೆ ಅವ್ರು ಹಂಗೆ ಆಗಕ್ಕೆ ಹೋಗ್ಬೇಡಿ. ಯಾರಂಗೂ ಆಗೋದು ಬೇಡ. ನಮ್ಮಂಗೆ ನಾವು ಆಗಿರೋದು, ನಮ್ಮಂಗೆ ನಾವಿದ್ರೆ ಆರಾಮಿರ್ತೇವೆ. ಯಾರಂಗೂ ಆಗೋದು ಬೇಡ. ಅವು ಅಲ್ಲ ಹೋಗೋ ನಾವು ಹೋಗೋದಾಗಿ ಏನು ನಾವು ನಮ್ಮ ಇರೋ ಹೆಂಗೈತಿ ಏನೂ ಆಗಿಲ್ಲ. ಆಗೋದು ಹೋಗೋದು ಅಲ್ಲ, ಅದು ಯಾವಾಗಲೂ ಇದ್ದದ್ದು. ಇದ್ದಕ್ಕಿದ್ದಂಗೆ ಇರೋದು. ಸಾಕಿನ್ನ ಬದಲಾವಣೆ ಆಗೋದು ಬೇಡಿನ. ಇದ್ದಕ್ಕಿದ್ದಂಗೆ ಇದ್ವಿ ಆರಾಮಿರ್ತೇವೆ ಅಂತ ಈ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅದಕ್ಕೆ ಅಭ್ಯಾಸ ಮಾಡಬೇಕಿದೆ, ಸತತ ಅಭ್ಯಾಸ. ಆ ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ ಆಗ್ಬೇಕಾತ ನಿರಂತರ ಅಭ್ಯಾಸನೇ ಬೇಕು. ಅಭ್ಯಾಸ ಇಲ್ಲದ ಹೊರತು ನಮ್ಗೆ ಅನುಭವಕ್ಕೆ ಬರೋದು ಇಲ್ಲ. ನಾವು ಯಾರಿದ್ದೀವಿ, ನಿಜವಾದ ನಾನು ಯಾರಿದ್ದೀವಿ ಅನ್ನೋದು ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಸತತ ಅಭ್ಯಾಸ ಬೇಕು. ಅಂತ ಒಂದು ಸಂಘ ನಿನಗೆ ವಿಚಾರ ಮಾಡಲಿಕ್ಕಂದ್ರೆ ಅಂಥವ್ರ ಸಂಘವನ್ನು ಮಾಡು. ಹೊಳಿಲಿಲ್ಲ ಅಂದ್ರೆ ಇದಕ್ಕೂ ಸಾಕಷ್ಟು ಪುಣ್ಯ ಬೇಕು ತೋಡ್ರಿ. ಪುಣ್ಯದ ಜೋರಿದ್ರೆ ಬ್ರಹ್ಮನಿಷ್ಠರು ಬೇದ ಬಡದ ಬುದ್ಧಿ ಹೇಳ್ತಾರೆ. ಇಲ್ಲಾಂದ್ರೆ ಹೇಳಕ್ಕ ಹೋಗೋದಿಲ್ಲ. ತಮ್ಮೊಳಗೆ ತಾವು ಉಳ್ಕೊಂಡ್ಬಿಡ್ತಾರೆ. ಏನು ಪುಣ್ಯ ಭೇದ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಪುಣ್ಯ ಬೇಕಲ್ಲ. ಇಲ್ಲಾಂದ್ರೆ ತಮ್ಮೊಳಗೆ ತಾವು ಎಷ್ಟೋ ಮಂದಿ ಮಹಾತ್ಮರು ಯಾವ ಗದ್ದಲಕ್ಕೂ ಹೋಗಿಲ್ಲ, ತಮ್ಮೊಳಗೆ ತಾವು ಉಳ್ಕೊಂಡ್ಬಿಟ್ಟಾರ. ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ನಮಗೆ ಅನುಭವ ಬರುವಂಗೆ ಕೇಳಿ ಬ್ರಹ್ಮನಿಷ್ಠರ ಮುಖಾಂತರ ಕೇಳಿ ತಿಳ್ಕೊಳ್ಳೋದು. ಶ್ರವಣ, ಅದಕ್ಕೆ ಶ್ರವಣ ಅಂತಾರೆ. ಕೇಳಿದ ಶ್ರವಣದಲ್ಲಿ ಕೇಳಿದಂಥ ಅರ್ಥವನ್ನು ಮನನ ಮಾಡೋ ಕಾಲಕ್ಕೆ ಯಾವ ನಮೂನಿ ವಿಘ್ನಗಳಿರ್ತಾವೆ, ಆಯಾ ನಮೂನಿ ಯುಕ್ತಿಗಳನ್ನು ಹಾಕಿ ಆ ವಿಘ್ನಗಳನ್ನು ದೂರೀಕರಿಸೋದಕ್ಕೆ ನಮ್ಮ ಮನನ ಅಂತಾರೆ. ನಾನು ಅಂತೀಯಲ್ಲ, ನಾನು ಅನ್ಲಿಕ್ಕೆ ಹೋದ್ರೆ ಅದು ಯಾವುದೂ ತಾನಲ್ಲ. ಯಾಕಂದ್ರೆ ಅವು ನಿನ್ನಿಂದ ಅರಿವಿಸ್ಕೊಳ್ತಾವೆ, ನಿನಗೆ ದೃಶ್ಯದವು. ನಿನ್ನಿಂದ ಅರಿವಿಸ್ಕೊಳ್ಳೋದು ನೀ ಹಂಗಕ್ಕೆ ಅರಿವು ನೀನು, ಅರಿವಿಸ್ಕೊಳ್ಳೋದೆಲ್ಲ ನೀನಲ್ಲ. ಅರಿವ ನೀನು ಅನ್ನೋದನ್ನು ನಂಬು. ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ. ಯಾವುದನ್ನು ತಿಳಿತಿ ಎದುರಿಟ್ಟು ಅದು ನೀ ಹಂಗಕ್ಕೆ. ಇವೆಲ್ಲ ಶರೀರ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ನಿನಗೆ ನಿನ್ನಿಂದ ಅರಿವಿಸ್ಕೊಳ್ತಾವೆ, ನಿನಗೆ ವಿಷಯವಾದ ಕಥದಿಂದ. ಅವಕ್ಕೇನಾರ ನನಗಾಗೈತೆ. ನಿನ್ನಿಂದ ಅರಿವಿಸ್ಕೊಳ್ಳೋದು ಜಡದಲ್ಲಿ ಆಗೈತೆ, ಅದು ನಿನ್ನಲ್ಲಿ ಏನೋ ಇಲ್ಲ. ಬಂಧನ ಯಾರಿಗೆ? ನೀನು ಯಾರು ನೋಡ್ಕೊ, ತಿಳಿಯವ ನೀನು. ಆ ತಿಳಿಸ್ಕೊಳ್ಳೋ ವಸ್ತು ಅವನು ಹಿಡ್ಕೊಂಡ ನನಗೆ ಬಂಧನ ಆಗೈತೆ ಅಂತ. ಜಡಭಾವ ಹಿಡ್ಕೊಂಡು, ಜಡಭಾವ ನೀಗು ಬಿಡೋದನ್ನು. ಜಡಭಾವ ಬಿಟ್ಟಾಗ ನೀನು ಯಾರಿದ್ದೇನೋ ಗೊತ್ತಾಗ ನಿನಗೆ ಬಂಧನ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ನೀ ಏನಿದ್ದೆ ಅದನ್ನು ಬಿಟ್ಟು ಅರಿವ ನೀನು ಅನ್ನೋದನ್ನು ಮರ್ತಿ ಅರಿವಿಸ್ಕೊಳ್ಳೋದು ನಾನು ಅನ್ನೋದನ್ನು ಗಟ್ಟಿ ಹಿಡ್ಕೊಂಡು ಕುಂತಿ. ಅಂದಲ್ಲಿ ಬಂಧನ ಗಟ್ಟಿ ಹಾಕೊಂಡು ನಿನಗೆ ಬಂಧನನೇ ಇಲ್ಲ ಅನ್ನೋದು ಖಾತ್ರಿ ಮಾಡ್ಕೋಬೇಕಾತಂದ್ರೆ ನಿಜವಾದ ನೀನು ಯಾರು ಅನ್ನೋದು ತಿಳ್ಕೊ. ಅವಾಗ ನಿನಗೆ ಬಂಧನದಿಂದ ಬಿಡುಗಡೆ ಆಗ್ತೈತಿ. ಇಲ್ಲ ನನಗೆ ಬಂಧನ ಅನ್ನೋದು ಹೊಳಿತೈತಿ. ನಿನಗೆ ನಿಜದ ಅನುಭವವನ್ನು ನೀವು ಮಾಡಿಕೊಂಡ್ರೆ ಅದಕ್ಕೆ ಮೊದಲು ಅದನ್ನು ಕೆಲಸ ಮಾಡ್ಕೊ. ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲಿ ಮನುಜ. ಅವಾಗ ನಿನಗೆ ಬಂಧನ ಇಲ್ಲ ಅನ್ನೋದು ಹೊಳಿತೈತಿ. ಇರುವಿಕೆಗೆ ಹಮ್ಮಿನ ವಿಕಾರ ಯಾವ ಹತ್ತಿಲ್ಲ. ಅಲ್ಲಿ ನಿದ್ದೆಯೊಳಗೆ ಹೆಂಗಿರ್ತಿ ಹಂಗೆ ಎಚ್ಚರಿಕೆಯೊಳಗೆ ಇರಾಕಲಿ. ಭಾಳ ಅಭ್ಯಾಸ ಮಾಡ್ಬೇಕಾಗತಿ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿತ್ತು ಒಂದು ಇರ್ಬೇಕಾತಂದ್ರೆ ಸವಿ ಹತ್ತಿದ ಹಾರುವ ಒಳ್ಳು ನುಂಗಿದಂತೆ. ಹಂಗೆ ಇದ್ರೆ ಸವಿ ಒಮ್ಮೆ ಹತ್ತಿ ಅಂದ್ರೆ ಬಿಡುದನ ಇಲ್ಲ.
ಪುನಃ ಪುನಃ ಅದ ಭಾವದಾಗ ಇರ್ಬೇಕು ಅನಿಸ್ತದೆ. ಅನ್ಯ ಭಾವನೆಯನ್ನೆಲ್ಲ ಹೇಳೋದು ಅದ ಇದ್ರಾಗ ಇರ್ಬೇಕು ಅನಿಸ್ತದೆ. ಒಮ್ಮೆ ಅದ್ರ ಸೂತ್ರ ಹತ್ತಿ ಅಂದರೆ ಇತ್ತಾಗ ಒಳ್ಳೆ ನೋಡುದು ನಾವು. ದರ್ಶನ ಅಂದರೆ ಅದಕ್ಕೆ ಅಂತಾರೆ ಇರುವಿನ ಕಡೆ ಎಲ್ಲ ಕೊಟ್ಟು ನೋಡ್ಕೋಬೇಕಂತಾರೆ. ಅದು ತಿಳಿಯುವುದು ದರ್ಶನ. ಯಾವುದರ ವಸ್ತು ನಮಗೆ ತಿಳಿಬೇಕಾದ್ರೆ ವೃತ್ತಿ ತದಾಕಾರ ಆದಾಗ ಆ ವಸ್ತುವಿನ ದರ್ಶನ ನಮಗಾಕತಿ. ಗುರುಗಳ ದರ್ಶನಕ್ಕೆ ಹೋಗಿದ್ದೀವಿ ಅಂದ್ರೆ ಏನ್ರಿ? ಗುರುಗಳಂದ್ರೆ ನಾವು ಶರೀರ ಅಂತ ತಿಳ್ಕೊಂಡು ನಾವು ಹೆಣ ನೋಡಕ್ಕೆ ಹೋಗಿದ್ದೀವಿ. ಗುರುಗಳ ದರ್ಶನ ಅಂದ್ರೆ ಬ್ರಹ್ಮಾಕಾರ ವೃತ್ತಿ ಆಗೋದು. ಗುರುಗಳ ದರ್ಶನ ಅಂದ್ರೆ ವೃತ್ತಿ ಬ್ರಹ್ಮಾಕಾರ ಆಗೋದು. ನಾವು ಶರೀರ ದರ್ಶನ ಭೇಟಿ ಆದ್ರಪ್ಪ ಗುರುಗಳು, ಶರೀರ ಭೇಟಿ ಆಯ್ತು, ಅವರು ಇರುವಿನ ಭೇಟಿ ಆಗ್ಬೇಕಲ್ಲ. ಗುರು ಅಂದ್ರೆ ಅರಿವಿನ ಆಕಾರ ಆಗ್ಬೇಕಲ್ಲ. ಅದಕ್ಕೆ ಯಾವ ಕುರುಹೂ ಇಲ್ಲ, ಆಕಾರ ಇಲ್ಲ. ಅದಕ್ಕೆ ನಿರಾಕಾರ ವಸ್ತು. ಆಕಾರ ಯಾವ ಆಕಾರ ಆಗೋದೆಲ್ಲ ಕೈ ಬಿಟ್ಟಾಗ ಆ ಗುರುವಿನ ಆಕಾರ ಬ್ರಹ್ಮಾಕಾರ ಆಕೈತಿ. ಅರಿವಿನ ಆಕಾರ ಆಗಿ ಬಿಳ್ಕೋಬೇಕಾಗೈತಿ. ಅದಕ್ಕೆ ಗುರುಗಳ ದರ್ಶನ ಅಂತ. ಪುನಃ ಪುನಃ ಹೇಳುವುದು ಕೇಳುವುದು ನಡೀತೀವಿ ಅಂತಂದ್ರೆ ಚಕಮುಕಿ ಕಲ್ಲು ಕಟಿಯುವಾಗ ಬೆಂಕಿ ಕಿಡಿ ಸಿಡ್ದಂಗೆ ಜ್ಞಾನದ ಕಿಡಿ ಬೆತ್ತು ಅಂತಂದ್ರೆ ವೃತ್ತಿ ಬ್ರಹ್ಮಾಕಾರ ಆಗಿಬಿಡ್ತದೆ. ನಿಜವಾಗಿ ಅನುಭವಿಗಳ ಹೇಳುವುದು ಕೇಳುವುದು ಅಭ್ಯಾಸ ನಡೀತು ಅಂದ್ರೆ ಹೇಳುವುದು ಕೇಳುವುದು ನಿರಂತರ ಅದು ವರ್ಧನಂ ಪ್ರವರ್ಧನಂ ಅಂತಾರೆ. ವೃದ್ಧಿ ಆಕೈತಿ. ಅದು ಹಂಗೆ ಹೇಳುವುದು ಕೇಳೋದು ಮಾಡಿದ್ರೆ ಜ್ಞಾನ ವೃದ್ಧಿ ಆಕೈತಿ. ಅಭ್ಯಾಸ ಮಾಡ್ಕೋತ ಹೋದೆ ಅಂದ್ರೆ ಪುನಃ 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 ಅದನ್ನು ಹೇಳ್ಕೊಂತ ಕೇಳ್ಕೊಂತ ಹೋದ ಒಮ್ಮೆ ಅದು ನಿನಗೆ ಗಟ್ಟಿ ಆಕೈತಿ. ಅದಕ್ಕೆ ಅದನ್ನು ಬಿಡಬಾರ್ದು ಅಂತ ಹೇಳೋದು ಕೇಳೋದು ಅಭ್ಯಾಸವನ್ನು ಬಿಡಬಾರ್ದು. ಆ ಬ್ರಹ್ಮಾಕಾರ ಆದ ಸ್ಥಿತಿಯನ್ನು ಪುನಃ ಪುನಃ ನೆನಪು ಮಾಡ್ಕೊತ ಇರ್ಬೇಕು ನೋಡಿ, ಮರಿಬಾರ್ದು ಅದನ್ನು. ಷಡ್ ದರ್ಶನ ಅಂದರೆ ಎಲ್ಲ ಸಾಧನಗಳ ಮುಖಾಂತರವಾಗಿ ತನ್ನ ಇರುವ ಅನುಭವಕ್ಕೆ ಬರೋದಕ್ಕೆ ಷಡ್ ದರ್ಶನ ಅಂತ. ಗುರು ಅಂದರೆ ತತ್ವದ ಇರುವು. ಅದ ಆನಂದ. ಇರುವ ಆನಂದ ಮೊದಲ ಇದ್ದದ್ದು, ಅದು ಕೊನೆಗೂ ಅದ ಐತಿ. ಅದು ನಮಗೆ ಅನುಭವಕ್ಕೆ ಬರುವದ್ದು. ನಡಬರ್ಕಿನ ವಸ್ತುಗಳು ಅನುಭವಕ್ಕೆ ಬರಾಗ್ತವು. ಮೊದಲಿದ್ದದ್ದು ನಾವು ಅದನ್ನು ಮರ್ತೇವೆ. ಮರ್ತದ್ದನ್ನು ಅದನ್ನು ಅರಿ. ಈಗೇನದವಲ್ಲ, ಈಗ ಬಂದದ್ದು ಇದನ್ನು ಮರಿ. ಇದನ್ನು ನಡಬರ್ಕ ಬಂದದ್ದು ಅರ್ಥದ್ದನ್ನು ಮರಿ, ಮರ್ತದ್ದನ್ನು ಅರಿ. ಯಾಕೆ ಹಿಂಗಾಗ್ತೈತಿ ಅಂದ್ರೆ ಅಜ್ಞಾನ ಆವರಣ ಮುಸುಕ್ಬಿಡೈತಿ, ಗಾಢಾಗೈತೆ. ಅದು ನಿದ್ದೆ ಬಂದಾಗ, ನಿದ್ದೆ ಸುಂದಿನ ಸೂತ್ರ ಎತ್ತಿದಾಗ ಇದು ನಿದ್ದೆ ಹೌದು ಅಲ್ಲ ಅಂತ ಯಾರಾದ್ರೂ ಕೂಡ ತರ್ಕ ಮಾಡ್ತೀರೇನ್ರಿ? ಹಂಗೆ ವೃತ್ತಿ ಬಂದಾದಾಗ ಯಾರು ಕೂಡ ವ್ಯವಹಾರ ನಡೆದಿಲ್ಲ. ಪ್ರತ್ಯೇಗಾತ್ಮನ ಸ್ಥಿತಿ ಅದು. ಅದಕ್ಕೆ ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯ ಅಂದರು. ಒಂದು ಅರ್ಧ ನಿಮಿಷರ ಅದರ ನೆನವಿನಾಗಿರ ಕಲಿಬೇಕು ನೋಡ್ರಿ. ಅಂದಾಗ ಅದು ಅನುಭವಕ್ಕೆ ಬರ್ತದೆ. ನಿಮಿಷಾರ್ಧವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಸಮನಿಸಲಿವದೆ ಅಂತ. ಯಾರ್ಯಾರ ಭೂಮಿಕಾ ಹೆಂಗಿರ್ತದೆ ಹಂಗಂಗೆ ಅದು ಅನುಭವಕ್ಕೆ ಬರ್ತೈತೆ ನೋಡ್ರಿ. ಪೂರ್ಣ ಅಂತಃಕರಣ ಪರಿಶುದ್ಧಿ ಆದಾಗ ನಿಚ್ಚಳವಾದಂಥ ಅನುಭವನ ಆನಂದದಲ್ಲಿ ಯಾವುದೂ ಸರಿಬರಿಕೆ ಆಗಿಲ್ಲ. ಅಲ್ಲಿ ಅನ್ಯ ಭಾವ ಎಲ್ಲ ಅಡಗಿದಾಗ ಅದು ಅನುಭವ ಬರ್ತದೆ. ಎಲ್ಲಿ ನಾದಿಲ್ಲ ಅಲ್ಲಿ ನಾದದ ಗದ್ಲೆ ಅದಕ್ಕೆ ಬೇಕಾಗೈತಿ. ಎಲ್ಲಿ ರೂಪ ಇಲ್ಲ ಅಲ್ಲಿ ರೂಪದ ಗದ್ಲೆ ಅದಕ್ಕೆ ಬೇಕಾಗೈತಿ. ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ಲೆ ಅದಕ್ಕೆ ಬೇಕಾಗೈತಿ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಯಾವುದು ಶಬ್ದ ಇಲ್ಲ. ನೀ ಸಪ್ಪಳ ಮಾಡ್ಕೊಂತ ಕುಂತ ಸುಮ್ಮನೆ ಇದ್ದಾಗ ಆನಂದ ಅನುಭವ ಬರ್ತೈತಿ.
ನಿದ್ದೆ ಮಾಡ್ಬೇಕಾದ್ರೆ ಸುಮ್ಮನೆ ಇದ್ದ ಅನುಭವ ಮಾಡಿದಿಲ್ಲ, ಯಾವ್ದಾರ ಅಲ್ಲಿ ಶಬ್ದ ಮಾಡಿದ್ದೀನಿ, ಮಂತ್ರ ಅಂದೇನ ಅಲ್ಲಿ, ನಿದ್ದೆ ಮಾಡೋಕೆ ಯಾವ ಮಂತ್ರ ಅಂದೆ? ಸಲೆ ಸುಮ್ಮನೆ ಹೋದೆ ನಿಜ ಯೋಗ, ಸುಮ್ಮನೆ ಇದ್ದ ಅನುಭವ ಮಾಡ್ಕೊಳ್ಳೋ ಕೆಲಸದ. ಅದಕ್ಕೆ ಸುಮ್ಮನೆ ಇರಿಸೋ ಪ್ರಯತ್ನ. ಸುಮ್ಮನೆ ಇರೋದು ಭಾಳ ಕಠಿಣ. ಏನಾರು ಮಾಡೋದು ಹಗರಾಗೈತಿ, ಸುಮ್ಮನೆ ಇರಿಸೋದು ಭಾಳ ಕಠಿಣ ಐತಿ ಮನಸ್ಸನ್ನು. ನಮ್ಮಲ್ಲಿ ವಿವೇಕ ಜಾಗೃತ ಆದಾಗ ಮನಸ್ಸನ್ನು ಸುಮ್ಮನೆ ಇರಿಸಲಿಕ್ಕೆ ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ, ಮನಸ್ಸನ್ನು ಸುಮ್ಮನೆ ಇರಿಸ್ಬೇಕಾಗ್ತದೆ. ಇಲ್ಲ ಅಂದ್ರೆ ವಿವೇಕ ಇಲ್ಲೇ ಮನಸ್ಸನ್ನು ಹಿಡಿತದಾಗ ಇಟ್ಕೊಳಕ್ಕಲ್ಲ, ಹಸುಗೋದಿಲ್ಲ ಅದು ಮನಸ್ಸು, ಸುಮ್ಮನೆ ಇರ್ಸಕ್ಕೆ ಆಗುವುದೂ ಇಲ್ಲ. ವಿವೇಕದ ಸಂಡೆ ಬೆರೆಸಿ ನೋಡುವಂತ. ಮನಸ್ಸಿಗೆ ಬುದ್ಧಿ ಹೇಳಿ ಮನಸ್ಸನ್ನು ಸುಮ್ಮನೆ ಇರಿಸುವ ಪ್ರಯತ್ನ ಮಾಡಬೇಕು. ಎದುರಾಗೂ ಏನೂ ಇಲ್ಲ ಅಂತ. ಏನು ಮಾಡಿದ್ರೆ ಏನಾಗಬೇಕಾಗುತ್ತೆ? ಸುಮ್ಮನೆ ಇದ್ದಾಗ ಆನಂದ ಅನುಭವ ಬರ್ತೈತಿ. ನೀವು ಸುಮ್ಮನೆ ಇರೋದು ಬಿಟ್ಟು ಏನಾರು ಮಾಡಕ್ಕೆ ಹೋದೆ ಅಂದ್ರೆ ಆರಾಮ್ ಕಳ್ಕೊತೀನಿ. ಭಾವನೆಗೆ ಏನೇನು ಬರ್ತೈತಿ ನೋಡ್ರಿ, ಅದೆಲ್ಲ ಮಾಯಾನ ನೋಡ್ರಿ. ಭಾವ ಎಲ್ಲಿಗೆ ಮುಗಿತದೆ ಅದ ನಿನ್ನ ಇರು. ಭಾವ ಬತ್ತಿದ ಸ್ಥಿತಿನ ಸಮಾಧಿ ಅಂತ ಅನ್ಸ್ಕೊಂಡು, ಭಾವಾತೀತದ ಆನಂದ ಭಾವರಹಿತ. ಭಾವನೆಗೆ ಬಂದದ್ದು ಏನೇನೈತೆಲ್ಲ ಅದೆಲ್ಲ ಮಾಯ. ತೋರುದು ಅಡಗುದು. ನಿಂದಿರುವುದಿಲ್ಲ. ಭಾವದ ಬಳಕೆ ಎಲ್ಲ ಹೋಗ್ಬೇಕು ನೋಡ್ರಿ. ಸುಮ್ಮನೆ ಇದ್ರೆ ಆರಾಮಿರ್ತೇವೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆದರೂ ಸುಮ್ಮನೆ ಇರಕ್ಕೆ ಒಲ್ದದು ಮನಸ್ಸು. ವಿವೇಕದಿಂದ ಮನಸ್ಸನ್ನು ಸುಮ್ಮನೆ ಇರಿಸುವ ಪ್ರಯತ್ನ ನಾವು ನಡೆಸಿಲ್ಲ. ಅದ್ರ ಬೆನ್ನು ಹತ್ತಿ ಅದು ಏನೇನು ಮಾಡ್ತೈತಿ ಅದ್ರ ಬೆನ್ನು ಹತ್ತಿ ಹೊಂಟಿವಿ. ಈ ದೇಹನ ತನುವಿದು ತಾನಲ್ಲ, ಇಂದ್ರಿಯ ತಾನಲ್ಲ, ಪ್ರಾಣ ತಾನಲ್ಲ, ಆನಂದ ಭಾವನೂ ತಾನಲ್ಲ. ಅದು ಭಾವಿಸ್ಕೊಂಡು ಭಾವ ಅಡಗಿದ ಸ್ಥಿತಿ, ಭಾವ ಬತ್ತಿದ ಸ್ಥಿತಿನ ತನ್ನ ಇರುವಂತ. ಸುಮ್ಮನೆ ಇರುವಿಕೆನ ನಿಜ ಅಂತ. ನಾವು ಇಂದ್ರಿಯಗಳಿಗೆ ಗೋಚರ ಆದದ್ದು ನಂಬ್ತೇವೆ, ಅನುಭವಕ್ಕೆ ಬಂದದ್ದು ನಂಬೋದಿಲ್ಲ. ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಎಲ್ಲ ಅಡಗಿದಾಗ ಇದು ಅನುಭವಕ್ಕೆ ಬರ್ತದೆ. ಅದಕ್ಕೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋ ಅಂತ ಹೇಳಿದ್ದು. ಮನಸ್ಸು ತದಾಕಾರ ಆಗ್ಬೇಕು, ಅಂದಾಗ ಅದರ ಅನುಭವ ಆಕತಿ. ಆರಾಮ್ ಎಲ್ಲಿ ಅನುಭವಕ್ಕೆ ಬರ್ತೈತೆ ಅಂದ್ರೆ ಪರಿಶುದ್ಧವಾದ ಅಂತಃಕರಣದೊಳಗೆ. ನಿನ್ನ ಹೃದಯನ ರಾಮ ಮಂದಿರ, ಮನುಷ್ಯನ ನಿಶ್ಚಲತ್ವನ ರಾಮ ಮಂದಿರ. ಎಲ್ಲಿಲ್ಲ? ಅಯೋಧ್ಯದಾಗಿಲ್ಲ ಅದು. ಅಯೋಧ್ಯ ಅಂದ್ರೆ ಅದರ ಅರ್ಥ ಏನೈತಿ? ಅಯೋಧ್ಯ ಅಂದ್ರೆ ಕಲ್ಪನಾ ಇಲ್ಲದ ಸ್ಥಿತಿಗೆ ಅಂತಾರೆ. ಅಲ್ಲಿ ರಾಮ ಅನುಭವ ಬರ್ತದೆ. ರಾಮನ ಅನುಭವ ಎಲ್ಲರಿಗೆ ಆಕೈತಿ. ಅಯೋಧ್ಯೆ ಇದಂದ್ರೆ ಕಲ್ಪನೆಗಳು ಇಲ್ಲದ ಸ್ಥಿತಿಗೆ ಅಯೋಧ್ಯ ಅಂತ. ನಾವು ಉತ್ತರ ಪ್ರದೇಶದಾಗ ಐತೆ ಅಂದ ಕಟ್ಟಡ ನೋಡಕ್ಕೆ ಹೋಗ್ತೇವೆ, ಅಯೋಧ್ಯ ನೋಡಿದ್ವಿ. ಅದಿಲ್ಲ ರಾಮ ಮಂದಿರ ಅಲ್ಲಿ. ರಾಮ ಮಂದಿರ ಅಲ್ಲದು. ರಾಮ ಅಂದ್ರೆ ಅಂತರಾರಾಮ. ಬಹಿರಂಗದಲ್ಲಿ ಅದನ್ನು ಹುಡುಕಾಕ ಅದ್ರ ಸಿಗುವುದಿಲ್ಲ. ಅದು ಅಂತರಂಗದಲ್ಲಿ ಇದ್ದದ್ದನ್ನು ಬಹಿರಂಗದಾಗ ಹುಡುಕಿದಲ್ಲಿ ಸಿಗುವುದು. ಎಲ್ಲರೂ ಹೊರಗೆ ಹುಡುಕಾಕತ್ತೀವಿ. ನಮಗೆ ಬೇಕಾದದ್ದು ನಮ್ಮ ಹಂತೇಲಿ ಅದ ಅಂದಿಂದ ಅನ್ಯದರ ನೋಡು ಕೆಲಸ ಏನೈತಿ? ಅನ್ಯದರ ನೋಡಕ್ ಹೋದನ ಗದ್ದಲು ಶುರು ಆಯ್ತು ನೋಡಿ. ಗದ್ದಲ್ದಾಗ ಬಿದ್ದೆ ಅಂದ್ರೆ ನಿಮ್ಮ ಮತ್ತೆ ಕಡೆಗೆ ಆಗೋದು ಭಾಳ ಕಠಿಣ. ಇಂದ್ರಿಯಗಳ ಬೆನ್ನ ಐತಿದೆ ಅಂದ್ರೆ ಗದ್ದಲನ ನೋಡಿ. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಅಲ್ಲಿ ಗದ್ದಲಿಲ್ಲ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಅಳದಾಗ ಅಲ್ಲಿ ಯಾವ ಗದ್ದಲನೂ ಇಲ್ಲ. ಅಂತ ಅದನ್ನು ನಾವು ಅನುಭವ ಕೆಲವು ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿ ಇದನ್ನು ಅನುಭವ ಅಭ್ಯಾಸ ಮಾಡಬೇಕಾಗಿದೆ. ಸಿಕ್ಕಂಗ ಅವನು ಇಂದ್ರಿಯಗಳು ಮನುಷ್ಯನ ವ್ಯಾಪಾರ ಮಾಡ್ಕೊಂತವ, ಇದು ಎಲ್ಲಿ ಅನುಭವ? ಎಷ್ಟು ಜನ್ಮಕ್ಕೆ ಬರ್ಬೇಕು ನೀನು?
ಅದು ಹಂಗೆ ಜನ್ಮ ಜನ್ಮ ಅಂತ ತಿರ್ಗಾಕ ಹಸ್ತೈತೆ ಅದು ಇಂದ್ರಿಯಗಳ ಮಜಾ. ಇನ್ನ ಮಜಾ ಮಾಡ್ಬೇಕು, ಇನ್ನ ಮಜಾ ಮಾಡ್ಬೇಕು. ಎಷ್ಟು ನಿನಗೆ ಖಬರ್ ಇಲ್ದಂಗೆ ಅಜ್ಞಾನ ಮುಸಿಗೆ ಬಿಡ್ತೈತೆ. ವ್ಯಾಮೋಹಕ್ಕೆ ಬಿದ್ದು ಬಿಡ್ತೀವಿ, ಇಂದ್ರಿಯಗಳ ಮಜಾ. ಏನು ಅದರಿಂದ ಪಾರಾಗೋದು ಭಾಳ ಕಠಿಣ, ಭಾಳ ಬಲಾಢ್ಯವಾದದ್ದು ಇಂದ್ರಿಯಗಳ ವ್ಯಾಮೋಹ. ಆ ಇಂದ್ರಿಯಗಳ ವ್ಯಾಮೋಹಕ್ಕೆ ಸಿಲುಕಿದಂಥ ಹೇಡಿಗಳಿಗೆ ಇದು ಕೆಲಸ ಆಗೋಲ್ಲ ಅಂತ. ಏನು ಇದು ಧೀರರ ಕೆಲಸ. ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಭ್ರಾಂತಿ ನಿರಸನ ಆಗೋದು ಭಾಳ ಕಠಿಣ ಅದ ನೋಡಿ. ಸತತ ಅಭ್ಯಾಸ ಮಾಡಿದರೆ ಏನಾರ ಕೆಲಸ ಆಕೈತೆ ನೋಡಿ. ನಿದ್ರೆ ಆನಂದ ಇಲ್ಲಿಗೆ ಮುಗಿತೈತೆ ಅನ್ನೋ ಭಾವ ನಿದ್ರೆ ಒಳಗೆ ಎಲ್ಲಿರ್ತೈತಿ? ನಿದ್ದೆ ಮಾಡೋದ್ರಿಂದ ಯಾರದರ ಶರೀರ ಕೆಟ್ಟೈತೇನು? ತನ್ನಿಂದ ತಾನ ಎಲ್ಲ ಆಟೋಮೆಟಿಕ್ ಸುಧಾರಿಸ್ತೈತಿ. ಹೇಗ್ರಿ? ತನ್ನಲ್ಲೇ ಇರ್ತೈತಿ, ಅದೆಲ್ಲ ಸುಧಾರಣೆ ಮಾಡ್ಬೋದು, ಎಲ್ಲ ಎಲ್ಲೇ ಐತೈತಿ. ನಾವು ಅನ್ಯದನ್ನ ಅವಲಂಬನೆ ಮಾಡಿ ಔಷಧ ತಗೋಬೇಕಿದಂತ ಏನು ಬೇಕಾಗಿಲ್ಲ. ನಿನ್ನ ಆ ಕಡೆ ಲಕ್ ಕೊಟ್ರೆ ಎಲ್ಲ ತನ್ನಿಂದ ತಾನ ಸುಧಾರಿಸ್ತೈತಿ. ಆರಾಮಿನ ಇರ್ಬೇಕನ್ನೋ ಭಾವ ಬಂದ ಕೂಡಲೇ ತನ್ನಿಂದ ತಾನ ಇದೆಲ್ಲ ನೋಡ್ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಬೇಕು. ಅದಕ್ಕೆ ಔಷಧ ನಿನ್ನಲ್ಲಿ ಐತೆ, ಹೊರಗೆ ಹುಡ್ಕಾಕ್ ಹೋಗ್ತಾನೆ. ಅದು ತಗೊಂಡು ಮತ್ತೆ ಅದನ್ನ ಏನಾದ್ರು ಮಾಡ್ಕೋತ ನಾವು ತಡ್ಕೊಳ್ಳೋ ಶಕ್ತಿನೇ ಇಲ್ಲ ನಮ್ಗೆ. ಹೋದಿಲ್ಲ ಕಸಗ್ಗನ ಓಡೋಕ ದವಾಖಾನಿಗೆ ದೌಡ್ ಹೋರ್ವೇಪ್ಪ. ಪಶು ಪಕ್ಷಿಗಳಿಗೆ ಅದು ಗೊತ್ತೈತಿ. ಯಾಕ್ರಿ? ಏನು ಮಾಡಿರಿ ಏನಾಕೈತಿ ಸಟಕ್ಕೆ ನಾವು ಹಂಗೆ ಮಾಡ್ತಾವೆ. ತಿನ್ನಕ್ಕೆ ಹೋಗೋದಿಲ್ಲ, ಅವು ತಿನ್ನೋದು ಬಿಟ್ಬಿಡ್ತಾವೆ. ಹೌದಿಲ್ಲ? ನಾವು ತಿನ್ನೋದು ಬಿಟ್ಟು ಒಪ್ಪತ್ತು ಬಿಟ್ಟಿರಕ್ಕಾಗಲ್ಲ. ಯಾಕ್ರಿ? ತಡ ಆದ್ರೆ ಮತ್ತೆ ಹಂಗೆ ಚಡ್ಪಸ್ತೈತಿ ತಿನ್ನೋದು. ಹಂಗೆ ಹಾಕೋದು ಪುರುಷತ್ತಿಲ್ದ ಹಾಕೋದು ಹಂಗೆ. ಅದಕ್ಕೆ ಆರೋಗ್ಯ ಇರ್ಬೇಕಾತಂದ್ರೆ ಹಾಕೋದು ಬಿಡ್ಬೇಕಲ್ಲ. ದಿನ 15 ದಿನಕ್ಕೊಮ್ಮೆ ಉಪವಾಸ ಅಂತ ಯಾಕೆ ಮಾಡ್ಯಾರ ಅದನ್ನು? ಏನು ಬರೋಬ್ಬರಿ ಮಾಡ್ಯಾರ ಅದನ್ನು? ಏನು ಹಾಕೋದು ಬಂದ್ ಮಾಡೋದನ್ನು. ಒಪ್ಪತ್ತೈತಂದ್ರೆ ಅದಕ್ಕೆ ಬೇರೆ ವಿಶೇಷ ಮತ್ತೆ. ಹೌದಿಲ್ಲ? ಒಗ್ಗರ್ನಿ ಹಚ್ಕೊಂಡು ಹೊಡೆದು ಒಪ್ಪತ್ತಂದ್ರೆ ಎಂದಾಗ್ಬೇಕಿದು ಶರೀರ ಎಲ್ಲ ಕೆಟ್ಟು ಹೋಗತಿ. ಲಂಘನಂ ಪರಮೌಷಧಂ ಅಂದರು. ಉಪವಾಸ ಇರುವುದು ದೊಡ್ಡ ಔಷಧ. ಎಲ್ಲಿ ಸಿಗೋದಿಲ್ಲ, ಯಾವ ಅಂಗಡಿಯಾಗೂ ಸಿಗೋದು ನಿನಗೆ ಅಷ್ಟ ಔಷಧ. ಹೌದು, ಲಂಘನ ಮಾಡೋದು ಅದು ಯಾರಿಗೆ ಗೊತ್ತಿರ್ತೈತಿ? ಅವ ಅದೆಲ್ಲ ಅವತ್ತು ಹೋತಾನ. ನಾವು ತಿನ್ನೋಕೆ ಹುಟ್ಟ್ಯವಪ್ಪ, ತಿನ್ನೋದ್ರಾಗ ಐತೆ. ದಿನ ಬಿಟ್ಟು ನೀತಿ ಹತ್ತದಿಲ್ರಿ ಅಂತ. ಯಾಕೆ ಅದ ರೂಢಿ ಆಗಿಬಿಟ್ಟೈತಿ ನಮ್ಗೆ. ನೇತ್ರಗಳು ಕಾಣಿಸುವು, ಗಾತ್ರಗಳು ಎದ್ದು ಓಡಾಡುವು, ಒಂದು ರಾತ್ರಿ ಕೂಡು ತಪ್ಪಿದರೆ ಸರ್ವಜ್ಞ ಅಂತ. ಅಂಥವ್ರಿಗೆ ಮತ್ತೆ ಅದೇ ಐತಿ. 3 ದಿವಸ ಆ ಭಾವ ಇಲ್ಲೇ ಇರ್ತಿದ್ರು. ಉಪವಾಸ ಒಟ್ಟಿಗೆ ಏನು ಇಲ್ಲೇ ಸಮಾಧಿ ಹತ್ತಿದಾಗ. ಹೇಗ್ರಿ? ಕೂಳು ಇಲ್ಲ, ನೀರಿಲ್ಲ. ಅದೇ ಹಂಗಂದ್ರೆ ಸಮಾಧಿ ಸ್ಥಿತಿ ಒಳಗೆ ಎಷ್ಟೋ ದಿನ ಹಂಗೆ ಅದಾರ ಅವ್ರು. ಹೇಗ್ರಿ? ವಿಷಯ ಭೋಗದಿಂದ ಶರೀರ ಕೆಡ್ತೈತೋ, ನಿದ್ರೆ ಮಾಡೋದ್ರಿಂದ ತಲೆ ಕೆಡ್ತೈತೋ? ನೋಡ್ರಿ ನೀವು, ಅಲ್ಪ ವಯಸ್ಸಿನಾಗ ಶರೀರ ಯಾಕೆ ಹಾಳಾಕ್ಕವಂದ್ರೆ? ಹೌದಿಲ್ಲ? ಅತಿ ವಿಷಯದ ಸಂಪರ್ಕದಿಂದ ಶರೀರ ಎಲ್ಲ ರೋಗಗ್ರಸ್ತ ಆಕ್ಕವು. ಭೋಗೇ ರೋಗ ಅಂತ. ಎಲ್ಲ ರೋಗಗಳು ರೋಗದಲ್ಲೇ ಕೊನೆಗಾಣ್ತವು. ಭೋಗಲಾಲ್ಸ ಏನದ ಅದು ನಮ್ಮ ರೋಗಕ್ಕೆ ತುತ್ತು ಮಾಡ್ತೈತಿ.
ನಿದ್ದಿಗೆ ಹೋಗೋ ಪೂರ್ವದಲ್ಲಿ ಯಾವುದು ನೆನಪಿರ್ತದೆ, ನಿದ್ದಿಂದ ಎಚ್ಚತ್ತ ಮ್ಯಾಗೂ ಅದೇ ನೆನಪಿರ್ತದೆ. ಅದಕ್ಕೆ ಅಂತ್ಯಮತಿ ಸಾಗತಿ ಅಂತ ಹೇಳಿತ್ತು. ಮಲ್ಕೊಳ್ಳೋ ಮುಂದೆ ಏನು ನೆನಪು ಮಾಡ್ಕೋತ ಮಲ್ಕೋತಿ, ಎದ್ದು ಕೂಡಲೇ ಅದ ಬರ್ತದೆ ಕೊನೆಗೆ. ಮಲ್ಕೊಳ್ಳೋ ಮುಂದೆ ಇದ್ರ ನೆನಪು ಮಾಡ್ಕೊತ ಯಾರು ಮಲ್ಕೋತೀರಿ? ಮಹಾತ್ಮರು ನೆನಪು ಮಾಡ್ಕೊತ ಇದ್ರೆ ಈ ವಿಚಾರಗಳು ನೆನಪಿಗೆ ಬರ್ತಾವೆ. ಈ ಬಾಳೆ ಬದುಕಿನವ್ರ ಸುದ್ದಿ ಮಾತಾಡ್ಕೊತ ಜಗತ್ತಿನ ಯಾಕ್ರಿ ವಿಷಯ ಬಡ್ಕರ ಸುದ್ದಿ ಮಾತಾಡಿದೆ ಅಂದ್ರೆ ಈ ಹೊತ್ತಿನಾಗ ಅವ್ರ ನೆನಪು ಯಾಕೋಪ್ಪ ಅಂಥವ್ರ ನೆನಪು ಅಂತಿರ್ತಾರೆ. ಯಾಕ್ರಿ ಅದನ್ನ ಯಾಕೆ ನೆನಪು ಮಾಡಿದ್ರು? ತಂಪೇಳಿದಾಗ ಅವ್ರ ನೆನಪು ಅಂತ. ಬೆಳಗಾಗಿ ನೀನೆದ್ದ ಯಾರನ್ನ ನೆನೆಯಲಿ ಅಂತ, ಹೌದಿಲ್ಲ? ಯಾರನ್ನ ನೆನೆಯೋದು? ಮಹಾತ್ಮರ ನೆನಪು ಮಾಡ್ಬೇಕಿಲ್ಲ. ಅವ್ರು ನೆನಪು ಮಾಡಿದ್ರೆ ಆ ವಿಚಾರಗಳು ನಿನ್ನಲ್ಲಿ ಜಾಗೃತ ಆಕ್ಕವು. ಆ ಕಡೆ ಲಕ್ಷ್ಯ ಇಲ್ಲ ನಮ್ದು, ಬಾಳೆದ ಕಡೆ ಲಕ್ಷ್ಯ ಐತಿ. ಏನ್ ಯಾವಾಗಲೂ ಅದರ ನೆನವಿನ್ಯಾಗ ಯಾರು ಇರ್ತಾರ ಅವ್ರ ನೆನಪು ಮಾಡ್ಕೊಂಡ್ರೆ ಇದು ವಿಚಾರಗಳು ನಮ್ಮಲ್ಲಿ ಜಾಗೃತ ಆಕ್ಕವ. ಐತಿ ನಿನ್ನಲ್ಲಿ ಅದು. ಆ ವಿವೇಕದ ಕಣ್ಣು ನಿನ್ನಲ್ಲಿ ಜಾಗೃತ ಮಾಡ್ಕೊ. ಅಂದಾಗ ಇದನ್ನ ಎಲ್ಲ ಹೊಡೆದಕ್ಕಾಗ್ಬಿಡ್ತೈತಿ. ಈ ವಿಚಾರ ನಿನ್ನಲ್ಲಿ ಜಾಗೃತ ಆತಂದ್ರೆ ಪಶು ಪಕ್ಷಿಗಳು ಒಂದೊಂದು ವಿಷಯಕ್ಕೆ ತಮ್ಮ ಇಂದ್ರಿಯ ಚಟಕ ತಮ್ಮ ಪ್ರಾಣ ಕಳ್ಕೊಂಡವ. ಆದ್ರೆ ಮಾನವ ಐದು ಇಂದ್ರಿಯ ಚಟಕ್ಕೆ ಬಿದ್ದ ಘಾಸಿ ಆಗುಲಿ ಹಂಗಿರ್ತಾನೆ ಅಂತ. ಐದು ಇಂದ್ರಿಯಗಳ ಸೆಳುವಿಗೆ ಬಿದ್ದ ನಾನು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲ ಇದಕ್ಕೂ ವ್ಯಾಮೋಹಕ್ಕೆ ಬಿದ್ದು ಬಿಟ್ಟ ನೀವು. ಒಂದು ಪ್ಯಾಕೇಜ್ ಆದ ನಮ್ಗೆ. ಒಂದಕ್ಕೆ ಬಿದ್ದಂದ್ರೆ ಅಷ್ಟಕ್ಕೂ ಬಂದ್ಬಿಡ್ತೈತೆ. ಎಲ್ಲ ಎಳ್ಕೊಂಡ್ಬಿಡ್ತೈತೆ, ತನ್ನಂಗೆ ಮಾಡ್ಕೊಂತೈತಿ. ಸ್ವರೂಪದ ಕಡೆಲ್ಲ ಕೊಟ್ಟೆ ಅಂದ್ರೆ ಎಲ್ಲ ಆನಂದ ಇರ್ತದೆ ಅನ್ನೋದು ಹೊಳಿವಲ್ಲ ನಾವು. ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಕೈತಿ. ಯಾವುದು ಅಂದ್ರೆ ಅದೇ ಸ್ವರೂಪದ ಆನಂದ. ಇದು ಹೊಳಿವಲ್ದು ನಮಗೆ. ಸ್ವರೂಪವನ್ನು ಹೊಂದಿದಾಗ ಪೂರ್ಣ ಕಾಮ ನಾವು ಯಾವ ಬಯಕೆಗಳು ಅವು ಉಂಟಾಗುವುದಿಲ್ಲ. ವಿಷಯದಿಂದ ತೃಪ್ತಿ ಅನ್ನೋದು ಇಲ್ಲ. ವಿಷಯಗಳಿಂದ ತೃಪ್ತಿ ಹೊಂದೋದು ಅಂದ್ರೆ ಸಾಣಿಗೆಯಾಗಿಂದ ನೀರು ತಂದು ಅಡಿಗೆ ಮಾಡಕ್ಕೆ ಹಾಕಿದಂಗೆ. ಅಡಿಗೆ ಹಾಕೈತೆ ನಿನಗೆ ಸಾಣಿಗೆಯಾಗಿ ನೀರು ತಂದು ಅಡಿಗೆ ಮಾಡಕ್ಕೆ ಹಾಕಿರಿ. ಚಾಣ ತಿಲ್ ಪಾಣಿ ಅಂತ. ಸಾಣಿಗೆಯಾಗಿ ನೀರು ತಂದು ಅಡಿಗೆ ಮಾಡಿದಂಗೆ. ವಿಷಯದಿಂದ ಸುಖ ಹೊಂದಬೇಕನ್ನೋರು ಮೂರ್ಖರು ಅಂತ. ಎಂದ ಹೊಂದಕ್ಕಾಗಬೇಕು? ವಿಷಯಗಳನ್ನು ಬೇಕಾದಷ್ಟು ಗಳಿಸಿದ್ರು, ವಿಷಯ ಸಂಪರ್ಕ ಭೋಗ ಮಾಡಿದ್ರು, ಅದರಿಂದ ಸುಖ ಇಲ್ಲ. ಉಳ್ದೈತೆ ನೋಡ್ಕೊ. ಅದು ಇದ್ರೆ ಕೊಟ್ಟಿದ್ದು, ಇಲ್ಲ ಅದ್ರಾಗ ನೀನೇ ಕಲ್ಪಿಸ್ಕೊಂಡೆ ಅವುಗಳಲ್ಲಿ ಐತೆ ಅಂತ. ಆ ಸುಖವನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಅದು ಉಂಡುಟ್ಟು ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸೇವೆ ನಾವು. ಯಾರು ಸುಖ ಹೊಂದಿರ ಉಂಡುಟ್ಟು? ಯಾರು ಬೇಡ ಅಂತಾರ? ಆದ್ರೆ ಅದರಿಂದ ಸುಖ ಸಿಕ್ಕತ್ತೆ ಇಲ್ಲೋ ನೋಡ್ಕೋರಿ. ಹಂಗೆ ಒಮ್ಮೆ ಕಣ್ಣು ಮುಚ್ಕೊಂಡು ಹೊಂಟಿರಿ. ಅದನ್ನು ಉಂಡು ತಿಂದು ಮಜಾ ಮಾಡಿ ಸುಖ ಹೊಂದ್ಬೇಕು. ಉಂಡಂಗೆ ತಿನ್ಬೇಕನ್ನೋ ಆಸೆ ಹೆಚ್ಚಾಕೈತಿಲ್ಲ. ಹಂಗೆ ಸುಖ ಅಂತ ಇಲ್ಲ. ತೃಪ್ತಿ ಇಲ್ರಿ. ಮತ್ತು ಅದನ್ನು ಬೇಡ್ತೈತಿ ಹೊಳ್ಳಿ. ತೃಪ್ತಿ ಆಗಿದ್ರೆ ಮತ್ತೆ ಯಾಕೆ ಅದನ್ನು ಬೇಡ್ತೀವಿ? ತೃಪ್ತಿ ಆಗಿಲ್ಲ ಅಂತ ಬೇಡ್ತೀವಿಲ್ಲ. ಇನ್ನಷ್ಟು ಬಜ್ಜಿ ಹಾಕ ಅಂದ್ರು. ಯಾಕ್ರಿ? ಎಷ್ಟು ತಿಂದರೂ ತೃಪ್ತಿ ಆಗುವಂತ, ಎಷ್ಟು ನೋಡಿರೂ ತೃಪ್ತಿ ಇಲ್ಲ. ಅಪಾಪಿ ಹೆಚ್ಚಕೊಂತ ಬಿಟ್ಟೈತಿ. ಇದ್ರ ಬೆನ್ನು ಹತ್ತಿ ಜನ್ಮಾಂತರ ತಿರ್ಗಾಕತ್ತೆ ಅವನು ತೃಪ್ತಿ ಪಡಿಸ್ಬೇಕಂತ. ಆಗ್ಬೋದನು? ತೃಪ್ತಿ ಪಡಿಸಕ್ಕೆ ಎಷ್ಟು ಜನ್ಮ ಹುಟ್ಟಿ ಬಂದರೂ ಆಗುದಿಲ್ಲ. ಭೋಗಿಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ. ಹಂಗೆ ಕೆರೆದಂಗೆ ತಿಂಡಿ ಹೆಚ್ಚಾಗೋದನ್ನ. ಯಾಕ್ರಿ? ಅದಕ್ಕೆ ತಿಂಡಿ ಬಿಟ್ಟಷ್ಟು ಕೆರ್ಕೊಂಡು ನಿನ್ನ ಕೆಲಸ ಮಾಡ್ಕೊ ಅಂದ. ಎಷ್ಟಪ್ಪ ನವಿ ಎಷ್ಟು ಇರ್ತೈತಿ ತಿಂಡಿ ಕೆರುವುದು. ಸ್ವಲ್ಪ ಕೆರ್ಕೊಂಡು ಅದೇನು ನಿನ್ನ ಕೆಲಸ ಏನು ಅಲ್ಲ. ಇದ್ರ ಬೆಣ್ಣು ಹತ್ತುವುದಲ್ಲ. ಅದು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಇಂದ್ರಿಯ ಸಂಪರ್ಕ ಭೋಗ. ಅದಕ್ಕೆ ಅದರ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಡು. ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗ್ತೈತಿ. ವಿವೇಕ ಇಲ್ಲದ ಹೊರತು ಏನು ಮಾಡಿರೂ ಹೋಗುದಿಲ್ಲ.
ಮತ್ತು ಅದ್ರ ಬೆನ್ನು ಹತ್ತಿ ಜನ್ಮ ಜನ್ಮ ಅಂತ ತಿರುಗುದಕ್ಕೈತಿ. ಆ ವಾಸನ ಇಂದ್ರಿಯ ಸಂಪರ್ಕ ಭೋಗದ ಮ್ಯಾಗಿನ ಪ್ರೀತಿ ಏನೈತಿಲ್ಲ ಅದ ಹುಟ್ಟಾಕ ಹಸ್ತೈತಿ. ಹುಟ್ಟಿಟ್ಟು ಬದ ಅದನ್ನ ಮಾಡೋದು. ಅದಕ್ಕೆ ಹುಟ್ಟಿಪ್ಪ. ಜನ್ಮ ವಿಷಯಗಳ ಮೇಲಿನ ಪ್ರೀತಿ. ಯಾಕೆ ನಮಗೆ ಜನ್ಮಕ್ಕೆ ಹಾಕವ್ರು ಯಾರು ಅಂದ್ರೆ ಅವ ವಾಸನಾನ. ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಅಂತಲ್ಲೇ ಅವ ಜನ್ಮ ತಾತ. ಅದ ತೃಪ್ತಿ ಪಡಿಸ್ಕೊಳ್ಳೋ ಸಂಬಂಧ ಅಲ್ಲಿ ಹುಟ್ಟಿ ಬರ್ತೈತಿ. ಅದು ಏನು ಅಂತ ಕರ್ಮಗಳನ್ನು ಮಾಡ್ತಾನೆ, ಅದರಲ್ಲಿ ಜನ್ಮಗಳನ್ನು ತಾಳಿ ಅದನ್ನ ಮುಂದುವರೆದಿದೆ. ಏನು ನಮ್ಮನ್ನು ಯಾರು ಜನ್ಮಕ್ಕೆ ಕರ್ತ ನಾವ ನಮ್ಮ ಇಚ್ಛೆಗಳೇ ನಮ್ಮನ್ನೆಲ್ಲ ಆಯಾ ಜನ್ಮಗಳನ್ನು ಹೊಂದಕ್ಕೆ ಹಚ್ಚೋದು. ಅಂತ ತಂದೆ ತಾಯಿಗಳನ್ನು ಹುಡುಕೋತೀವಿ. ಹೌದಿಲ್ಲ? ನೀವ ತಂದೆ ತಾಯಿಗಳನ್ನು ಆಯ್ಕೆ ಮಾಡೋರು ನೀವ. ಅಂಥ ವಾತಾವರಣದೊಳಗೆ ಜನ್ಮ ತಗೊಳ್ತೀವಿ. ಏನು ಎದೆದ್ರೊಳಗೆ ಪ್ರೀತಿ ಇರ್ತೈತಿ ಅಲ್ಲೇ ಜನ್ಮ ಬರ್ತೈತಿ. ಹಾಡೋದು ಬಾರಿಸೋದ್ರ ಮ್ಯಾಗ ಪ್ರೀತಿ ಇದ್ದದ್ದು ಅಲ್ಲೇ ಅಂಥವ್ರು ಎಲ್ಲಿರ್ತಾರೆ ಅಂಥ ವಾತಾವರಣದಾಗ ಅಂಥವ್ರು ಹೊಟ್ಟೆಯಾಗಿ ಹುಟ್ಟಿ ಅದನ್ನು ಮಾಡ್ಕೊತ ಹೋಗ್ತೈತೆ. ಹೌದಿಲ್ಲ? ಭಾಳಷ್ಟು ಮಕ್ಕಳು ಮರಿ ಹಿಡಿಬೇಕು, ಬರೀ ಇಂದ್ರಿಯ ಚಟ ಮಾಡ್ಬೇಕನ್ನೋ ಅಂಥ ಅನುಕೂಲ ಆದಂಥ ತಂದೆ ತಾಯಿಗಳ ಹಂದಿ ಈಡಾಗಿ ಮಾಡಿದ್ರು ತಡ್ಕೊಳ್ಳೋ ಶಕ್ತಿ ಬರ್ತದೆ. ಹಂದಿ ನಾಯಿಗಳ ಜನ್ಮ ಬಾರದಿರುವುದೇ ಅಂತ ಆ ವಾಸನ ಹಂಗೆ ಅನಿಸ್ತೈತಿ. ಎಲ್ಲೆಲ್ಲಿ ಹುಟ್ಟಬೇಕಾಗೈತಿ ನೋಡು, ವಾಸನೆಗೆ ಅನುಗುಣವಾಗಿ ಎಳ್ಕೊಂಡು ಹೋಗಿ ಹುಟ್ಟಾಕ ಹಚ್ಚೇ ಬಿಡ್ತೈತೆ. ಏನು ಇದು ಹಿಂದಗಡೆ ಏನ್ರಿ ನಮಗೆ ಗೊತ್ತಾಗಲಿಲ್ಲ ಅಂತ ಅಜ್ಞಾನದೊಳಗೆ ಬಂದಿದೆ. ಗೊತ್ತಾಗಲಿಕ್ಕೆ ತಿರ್ಗಾಕ ಹಚ್ಚಿದ್ದ ನಮಗೆ ಅಜ್ಞಾನ. ಜನ್ಮ ಜನ್ಮ ಅಂತ ತಿರ್ಗಾಕ ಹಚ್ಚೈತ್ರಿ. ಎಲ್ಲಿ ಬಂದಿ ಅನ್ನೋ ಸುಧಾ ಖಬರ್ ಇಲ್ಲ. ಏನು ಭೋಗ ಲಾಲ್ಸ ಏನೈತಿ, ಹೆಂಗೆ ಅದನ್ನು ಭೋಗ ಮಾಡ್ಕೊತ ಹೋಗ್ಯವು ಹಂಗಂಗೆ ಜಾಸ್ತಿನೇ ಆಕೈತಿ. ಅದು ತೃಪ್ತಿ ಅನ್ನೋದು ಇಲ್ಲೇ ಇಲ್ಲ. ಅದರಿಂದ ಅದನ್ನು ತೃಪ್ತಿ ಪಡಿಸೋ ಕೆಲಸನೇ ಇಲ್ಲ. ಏನು ಅದನ್ನು ತೃಪ್ತಿ ಪಡಿಸ್ಬೇಕನ್ನ ಅವ್ರು ಎಲ್ಲರೂ ಮೂರ್ಖರು ಅಂತ. ಏನು ತೃಪ್ತಿ ಪಡಿಸೋಕ್ಕಾಗಿಲ್ಲ. ಬೇಕಾದಷ್ಟು ಜನ್ಮ ಹುಟ್ಟಿ ಬಂದರೂ ಅದು ತೃಪ್ತಿ ಆಗೋದಿಲ್ಲ. ಈ ಭೋಗೇಚ್ಛೆಯನ್ನು ತೃಪ್ತಿ ಪಡಿಸೋದಂದ್ರೆ ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ. ಭೋಗಿಸಿ ತೃಪ್ತಿ ಪಡಿಸ್ಬೇಕಂತಂದ್ರೆ ಅದನ್ನು ಮಾಡೋದ್ರಿಂದ ತಿನ್ನೋದ್ರಿಂದ ಚಟ ಹೋಗುವುದಿಲ್ಲ. ಚುಟ್ಟ ಸೇದೋದ್ರಿಂದ ಚಟ ಹೋಗ್ತೈತೇನೆ. ಮತ್ತೊಂದು ಚುಟ್ಟ ಯಾಕೆ ಬಿಡ್ತಿ ಹಂಗಾರ? ಯಾಕ್ರಿ ಏನಾಟ್ಟು ಬಂದಿಟ್ಟ ಹೊತ್ತಾದ ಕೂಡಲೇ ಇನ್ನೊಂದು ಇದ್ರ ತಾರಪ್ಪ ಅಂತೀನಿ. ಮತ್ತೆ ಒಳ್ಳೆ ಅದನ್ನು ಬಿಡ್ತೀನಿ. ಆ ವಾಸನ ಹಂಗೆ ಹೆಚ್ಚಾಕೊಂತ ಹೋಗ್ತೈತೆ. ಅದು ಏನು ಚಟದ ಕೈ ಹಸಿಕೊಂಡು ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ಈ ಜನ್ಮದ ಬಾಳೆ ಈಗ ಇಲ್ಲ. ಅಂದಿಂದ ಹಿಂದಿನ ಜನ್ಮದ ಏನಿರ್ತೈತಿ ನಿನಗೆ? ನಿನ್ನಿದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ನಿಮ್ಮ ಅನುಭವ ನೀವು ನೋಡ್ಕೊರ್ಬೇಕಾದ್ರೆ ನಿಮ್ಮನೆ ಅನುಭವ ನಿಮಗೆ ನಂಬಕ್ವಲ್ಲ. ನೀವು ಎರಡನೇದವ್ರು ಹೇಳಿದ್ದು ನಂಬಕೊಂಡ. ಸ್ವತಃ ನೀವು ವಿಚಾರ ಮಾಡಿ ನೋಡ್ಬೇಕಿದನ್ನ. ಎಲ್ಲರಿಗೆ ಇದು ಒಂದೇ ಅದ. ಇದರಲ್ಲಿ ದೇಶ ಕಾಲಗಳ ಭೇದಿಲ್ಲ, ವ್ಯಕ್ತಿ ಭೇದಿಲ್ಲ, ದೊಡ್ಡವರು ಸಣ್ಣವರು ಭೇದಿಲ್ಲ, ಹೆಣ್ಣು ಗಂಡು ಅನ್ನೋ ಭೇದಿಲ್ಲ. ಎಲ್ಲರಿಗೂ ಸಾರ್ವತ್ರಿಕ ಅನುಭವ ಇದು. ಏನು ಆನಂದ ಸ್ವರೂಪದಲ್ಲಿ ಯಾವ ಭೇದನೂ ಇಲ್ಲ, ಅಲ್ಲಿ ಭಿನ್ನಿಲ್ಲ. ಉಪಾಧಿಗಳನ್ನು ಹಿಡ್ಕೊಂಡು ನಿನಗೆ ಭೇದ ಕಾಣಿಸಾಗ್ತೈತಿ. ಉಪಾಧಿಗಳ ಸಂಬಂಧವನ್ನು ತಪ್ಪಿಸ್ಕೊಂಡು ಆ ಇರುವಿನ ಅನುಭವ ಮಾಡಿಕೊಂಡ ನಿನಗೆ ತೃಪ್ತಿ ನೋಡಿ. ಎಲ್ಲ ಆನಂದಕ್ಕೂ ಆಧಾರಭೂತ ತಾನ ಅದಾನ. ಅಂದಿಂದ ತೋರಿಕೆ ವಸ್ತುಗಳ ಬಗ್ಗೆ ಅವನ ಕಣ್ಣು ತೆಗೆಯುದಿಲ್ಲ. ಏನು ಹೊರಗೆ ಏನು ಪ್ರಾಪ್ತ ಮಾಡಿಕೊಂಡ್ರು ನಿನಗೆ ಲಾಭ ಇಲ್ಲ ನೋಡ್ರಿ. ಶಾನೆ ಆದವ ಸ್ವರೂಪದ ಅನುಸಂಧಾನ ಮಾಡ್ಲಿಕ್ಕೆ ಕಲಿಬೇಕು ನೋಡ್ರಿ. ನಿನ್ನನ್ನು ನೀ ತಿಳ್ಕೋದು ಬಿಟ್ಟು ಉಳ್ಕಿದ ಯಾವ ಕಲೆಗಳಿಂದಲೂ ನಿನಗೆ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಆತ್ಮವಿದ್ಯೆ ಇದು, ಬ್ರಹ್ಮವಿದ್ಯೆ. ಜನ್ಮ ಜನ್ಮಾಂತರಕ್ಕೂ ನಿನಗೆ ಹುಡುಗಿ ಇದು ಮಾಡಿದ್ರು ಸಿಗುವುದಿಲ್ಲ. ಇದು ಜನ್ಮ ಜನ್ಮಾಂತರಕ್ಕೂ ದೊರಕಲರಿಯದ ರಹಸ್ಯವಿದು ಅಂತ ಏನು ಮಾಡಿದ್ರು ಸಿಗುವುದಿಲ್ಲ. ವಸ್ತುಸ್ಥಿತಿ ಹೆಂಗದ ಹಂಗೆ ಇದ್ದಕ್ಕಿದ್ದಂಗೆ ತಿಳಿಸ್ಕೊಡತಕ್ಕಂಥವ್ರು ಆಪ್ತರು ಅಂದರು.
ಯಾರದಾರ ಅವ್ರು ಇದ್ದಕ್ಕಿದ್ದಂಗೆ ಹೇಳೋರು ನಾವು ಇಲ್ಲದನ್ನು ತಲೆಯ ತುಂಬಿ ನಮ್ಮನ್ನು ದಾರಿ ತಪ್ಪಿಸೋರು ಸುಖದ ದಾರಿ ಅದರ ಹಂಗಾಗಿ ಅದಂಗೆ ಅಲ್ಲಿ ಐತಿ ಅದ್ರ ಕಲ್ಪನಾ ಅದ ಈ ಕಲ್ಪನಾ ಅನ್ಯಾಯ ಕಲ್ಪನಾ ಆಲೋಚನೆಗಳನ್ನು ಮಾಡಿ ಎಲ್ಲ ತಿರ್ಗಾಕಚ್ಚಿ ನಮ್ಮ ಎಲ್ಲ ಕಲ್ಪನೆಗಳನ್ನು ಆಲೋಚನೆಗಳನ್ನೆಲ್ಲ ಕೈ ಬಿಟ್ಟಾಗ ಇದು ಆನಂದ ಅನುಭವ ಬರ್ತೈತೆ ಅನ್ನೋದನ್ನು ತಿಳಿಸ್ಕೊಡೋರು ಯಾರು ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿ ಸುಮ್ಮನೆ ಇರೋದು ಬಿಟ್ಟು ಏನಾರ ಮಾಡ್ಯಾರ ಆರಾಮ್ ಕಳ್ಕೋತೀನಿ ಹಿತೈಷಿಗಳು ಬಂಧುಗಳಂತ ಯಾರಿಗಂತಾರೆ ನಿನ್ನ ದುಃಖದಿಂದ ಬಿಡುಗಡೆ ಸುಖದ ದಾರಿ ತೋರಿಸೋರು ಅವ್ರಿಗೆ ಬಂಧು ಇವರು ಉಂಡು ಹೋಗೋರು ಅವರು ಯಾಕ್ರಿ ಅಂತಿರಲ್ಲ ಬಂಧುಗಳೆಂಬುವರು ಬಂದುಂಡು ಹೋಗುವವರು ಬಂಧನ ಪರಿಹರಿಸಲರಿಯರು ಗುರುವಿನಿಂದ ಅನ್ಯ ಬಂಧುಗಳು ಉಂಟೆ ಸರ್ವಜ್ಞ ಅಂತ ಗುರು ಬೇಕಲ್ಲ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುವ ಅಜ್ಞಾನವನ್ನು ದೂರ ಮಾಡ್ತಕ್ಕಂಥವ್ರು ಗುರುಗಳು ಗು ಅಂದ್ರೆ ಅಜ್ಞಾನ ರು ಅಂದ್ರೆ ನಾಶ ಮಾಡುವಂಥದ್ದು ಏನ್ ಅದಕ್ಕೆ ಗುರು ಅಂತಾರೆ ನೀನ ಕಲ್ಪಿಸ್ಕೊಂಡು ಅದರಲ್ಲಿ ಸುಖ ಐತೆ ಅಂತ ವಿಷಯ ವಸ್ತುಗಳಲ್ಲಿ ಏನ್ ನಿನ್ನ ಮನಸ್ಸಿನ ನೀನ ಕಲ್ಪಿಸ್ಕೊಂಡು ಅದ್ರ ಬೆನ್ನು ಹತ್ತಿ ತಿರ್ಗಾಕತ್ತಿ ಆಶಾನ ಮೋಹ ಏನ್ ಆ ಹೆಣ್ಣು ಮಾಯ ಎಲ್ಲ ಮಣ್ಣು ಮಾಯ ಎಲ್ಲ ಗಂಡು ಮಾಯ ಎಲ್ಲ ನಿನ್ನ ಮನದ ಮುಂದಿನ ಆಶೆ ಮಾಯೆ ಕಾಣಿರುವಂತ ನೀನ ಕಲ್ಪಿಸ್ಕೊಂಡು ಅದರಲ್ಲಿ ಐತೆ ತಾವೇನು ಬಂದು ನಿನಗೆ ಆಮಂತ್ರಣ ಕೊಟ್ಟಿಲ್ಲ ನಾವು ಸುಖ ಕೊಡ್ತೇವೆ ಬಾ ಅಂತ ಕರೆದಿಲ್ಲ ನಿನಗೆ ನೀನ ಅವರಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಹೆಣ್ಣಿನ್ಯಾಗ ಗಂಡಿನ್ಯಾಗ ಆ ರೂಪದಾಗ ಗಾಯನದಾಗ ರುಚಿಯೊಳಗೆ ಸ್ಪರ್ಶದೊಳಗೆ ಐತೆ ಅಂತ ನಿನ್ನ ಕಲ್ಪನಾ ಮಾಡ್ಕೊ ನಿನ್ನ ಕಲ್ಪನಾ ಅದು ಬೆನ್ನ ಐತಿ ನೀ ತಿರ್ಗಾಕೈತಿ ಏನು ನಿದ್ದೆ ಹತ್ತಿದಾಗ ಅಲ್ಲಿ ಯಾವಿಲ್ಲ ರೂಪಿಲ್ಲ ಗಾಯನ ಇಲ್ಲ ಯಾವೂ ಇಲ್ಲ ಅಲ್ಲಿ ಹಾಡೋದು ಬಾರಿಸೋದು ಇತ್ತ ನೀನು ಯಾ ಗಾಯನಪ್ಪ ಯಾರಾಗ ಹಾಕಿ ನಿದ್ದೆ ಮಾಡಿದೆ ಅಲ್ಲಿ ಅಂದ್ರೆ ಯಾಕ್ರಿ ಯಾವ ತಾಳಿತ್ತು ಯಾವ ತಂತಿತ್ತಲ್ಲಿ ತಾಳಿಲ್ಲ ತಂತಿಲ್ಲ ರಾಗದ ಚಿಂತ್ಯಾಕ ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ ಅಂತ ಅವು ಅದಕ್ಕೆ ಬೇಕಾಗ್ಯಾವ ನಿನಗೆ ಯಾವ ಇಲ್ಲ ನಿನಗೆ ಇಲ್ಲೇ ರಾಗ ಹಾಕೋದು ತಾಳ ಹಾಕೋದು ಬೇಕಾಗೈತೆ ನಿನಗೆ ಆರಾಮಿರ್ಬೇಕಾದ್ರೆ ಬೇಕಾಗಿಲ್ಲ ಅವೆಲ್ಲ ರಾಗ ರಂಜನೆ ಅವೆಲ್ಲ ವ್ಯಾಜ್ಯ ಏನು ಸುಮ್ಮನೆ ಇರಾಕ ಇವೆಲ್ಲ ಬೇಕಾಗಿಲ್ಲ ನೀವು ಸುಮ್ಮನೆ ಇದ್ದಾಗ ಅನುಭವ ಬರ್ತದೆ ನಿನಗೆ ಹಾಡೋದ್ರಾಗ ಬಾರಿಸೋದ್ರಾಗ ಆರಾಮಿರ್ತೈತೆ ಬೇಸರ ಆಕೈತಿಲ್ಲ ಅದು ಕೇಳೋದ್ರಾಗ ಕೇಳೋದು ಎಷ್ಟಂತ ಕೇಳ್ತೀನಿ ನೋಡೋದ್ರಾಗ ಕಣ್ಣೆಲ್ಲ ಉರಿಯಾಕತ್ತು ಸಾಕು ಬಿಡಪ್ಪ ಅಂತ ಅಲ್ಲೇ ಕಣ್ಣು ಮುಚ್ಚಕ್ಕೆ ಚಲೋ ಬೇಸರಾಗಿ ನೋಡೋದು ವಾಸನೆ ಎಷ್ಟಂತ ತಗೋತಿ ಅದು ಬೇಸರ ಆಕೈತಿ ಸ್ಪರ್ಶ ಅದು ಬೇಸರ ಆಕೈತಿ ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಅವು ಶಾಶ್ವತವಾದದ್ದು ಅನಿತ್ಯವಾದದ್ದು ಅದು ಮತ್ತು ದುಃಖವನ್ನು ಕೊಡ್ತವೆ ನೀನು ಭ್ರಮ ಅದು ಏನು ಭ್ರಾಂತಿ ಶಾಂತಿ ಅದು ಅದ್ರಾಗ ಏನೈತಿ ಶಾಂತಿ ನಿಜವಾದ ಶಾಂತಿ ಜರ್ ಇದ್ದಿದ್ರೆ ಅವು ನಿನಗೆ ಬೇಸರ ಆಗಬಾರ್ದಾಗಿತ್ತು ಸುಖ ಏನಾರು ಬೇಸರ ಆಕೈತೆನ ಬೇಸರ ಆಕೈತೆ ಅಂದ್ರೆ ಅದು ಸುಖ ಅಲ್ಲ ವಿಷಯದ ಸಂಪರ್ಕ ಭೋಗ ಬೇಸರಾಗಿ ಅದನ್ನು ಕೈ ಬಿಡ್ತಿಲ್ಲ ಹಂಗಾರೆ ಅದ್ರಾಗ ವಿಶ್ರಾಂತಿ ಹೊಂದಬೇಕಿಲ್ಲೋ ಅದನ್ನ ಯಾಕೆ ಬಿಟ್ಟು ಹಂಗಾರೆ ಅಂದ್ರೆ ಅವ ಸುಖ ಕೊಡ್ತಿದ್ರೆ ಅವನ್ನ ಯಾಕೆ ಬಿಟ್ಟು ಬಿಟ್ಕೊಟ್ಟೆ ಯಾಕೆ ನಿದ್ದಿಗೆ ಹೊಕ್ಕಿ ಹಂಗಾರಂದ್ರೆ ಬೇಸರಿಕೆ ಕಳ್ಕೊಳಕ್ಕೆ ಇಲ್ಲೇ ಕಳ್ಕೊಬೇಕಿಲ್ಲೋ ಅವನು ಮಾಡಿ ಆಯಾ ಇಂದ್ರಿಯ ಸಂಪರ್ಕ ಭೋಗ ಮಾಡಿ ಬೇಸರಿಕೆ ಕಳ್ಕೋಬೇಕು ಕಡಿಕೆ ಎಲ್ಲ ಕೈ ಬಿಟ್ಟು ವಿಶ್ರಾಂತಿಗೋಸ್ಕರ ನಿದ್ದಿಗೆ ಮರಿ ಹೋಗ್ತದೆ ಅಂದ್ರೆ ಅದ್ರಾಗ ಇಲ್ಲ ಅದ್ರಾಗ ಐತಿ ಅಂತ ಭ್ರಾಂತಿ ಇನ್ನೂ ಹೋಗೊಂದು ನಮಗೆ ಮತ್ತೆ ನಿದ್ದೆ ಮಾಡಿ ಹಚ್ಚೋದಕ್ಕೂ ಅದ್ರ ಬೆನ್ನತ್ತೈತಿ ಇನ್ನೂ ಹೊಳಿವಲ್ಲ ಅದಕ್ಕೆ ಯಾವ ಪುಣ್ಯಾತ್ಮ ಹೊಡಿತಿದ್ದೊಂದು ಅವ ಇದ್ರ ಬೆನ್ನು ಹತ್ತಕ್ಕೆ ಹೋಗೋದಿಲ್ಲ ಅವನು ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿಲ್ಲ ಶಬ್ದ ಇರಲಿ ಸ್ಪರ್ಶ ಇರಲಿ ರೂಪ ಇರಲಿ ರಸ ಇರಲಿ ಗಂಧ ಇರಲಿ ಇವೆಲ್ಲ ಅನಿತ್ಯದವ ದುಃಖ ರೂಪಿ ಅದಾವ ಅನ್ನೋದನ್ನು ಅವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ ಅಂಥ ಒಂದು ವಿವೇಕ ನಮ್ಮಲ್ಲಿ ಜಾಗೃತಿ ಮಾಡಿಕೊಳ್ಳೋ ಸಂಬಂಧ ಇದನ್ನು ಅಭ್ಯಾಸ ಮಾಡಬೇಕಾಗಿತ್ತು ಜನ್ಮ ಜನ್ಮಾಂತರ ಅಭ್ಯಾಸ ಮಾಡಿದಂಥ ಯೋಗಿಗೆ ಅವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ ಅವ ಅದ್ರಾಗ ಮನಸ್ಸು ಹಾಕೋದಿಲ್ಲ ತೊಡಗಾಕ್ ಹೋಗೋದಿಲ್ಲ ನತೇಶ್ವರ ಮತಿ ಬುಧಃ ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಆಗಲಿ ಅದ್ರಾಗ ತೊಡಗಾಕ್ ಹೋಗೋದು ನಾವು ಏನು ನೋಡಿರ್ತಾನೆ ನೋಡೇನು ಹೇಳೋದನ್ನು ಏನು ಅರಿಯದ್ದಲ್ಲ ಅದಂತ ಎಷ್ಟು ಜನ್ಮ ಹುಟ್ಟಿ ಮಾಡಿಲ್ಲ ಅದನ್ನು ನಾನು ಕಂಡು ಕೇಳಿ ಅದರ ದೋಷವನ್ನು ಕಂಡಿರ್ತಾನೆ ನಾವು ಮತ್ತು ಮೋಹಕ್ಕೆ ಬೀಳ್ತೇವೆ ಅಂದರೆ ವಿವೇಕದ ಕೊರತೆ ಅದ ಅಂತ ವಿವೇಕ ವಿರಹಿತರಿಗೆ ಇದ ಸುಖರೂಪ ಅನ್ನಿಸ್ತದೆ
ಯಾರಲ್ಲಿ ವಿವೇಕ ಜಾಗೃತಿ ಇರ್ತೈತಿ ಅವರಲ್ಲಿ ದೋಷ ಕಾಂತಾನ, ದೋಷ ದರ್ಶನ ಆಕೈತಿ ಅವಂಗ. ಅವಾಗ ವಿಷಯ ದೋಷ ದರ್ಶನ ಆದಾಗ ಅವಾಗ ವೈರಾಗ್ಯ ಬರ್ತೈತಿ, ಅದ್ರ ಬಗ್ಗೆ ಉದಾಸೀನ ಭಾವ ಬರ್ತೈತಿ, ಅನಾಸಕ್ತಿ ಉಂಟಾಕೈತಿ. ಅದು ದೋಷ ದರ್ಶನ ಆಗಿಲ್ಲ ನಮಗೆ, ಇನ್ನ ಸುಖಬುದ್ಧಿ ಐತಿ. ಎಷ್ಟು ದಿನ ಆಯ್ತು ನೀ ಕೇಳಾಕೈತಿ? ಯಾವ್ದಾರ ಒಂದರ ಇಂದ್ರಿಯ ದೋಷ ದರ್ಶನ ಆಗೈತೆ ನನಗೆ? ಎಲ್ಲ ಹಂಗ ಬಡ್ಕೋತಿಪ್ಪ, ಮುದುಕಾದ್ರೂ ಇನ್ನ ಬಿಡುವಲ್ಲ ನೀನು, ಹಂಗ ಚಡಪಡಿಸ್ತಿ. ಹಂಗ ಶರೀರ ಮುದುಕಾಗೈತಿ, ಆಶೆ ಹೋಗಿಲ್ಲ, ಹರಿಯದ್ದಾಗತೈತಿ ಆಶೆ. ಹಂಗ ಇನ್ನಷ್ಟು ದಿನ ಬದುಕಬೇಕಪ್ಪ, ಇನ್ನಷ್ಟು ದಿನ ನೋಡ್ಕೋಬೇಕಂತ ಯಾಕ್ರಿ? ಎಷ್ಟು ಜನ್ಮ ಎಷ್ಟು ದಿನ ಬದುಕಿರ ಏನು ಪರಕಾಯ ಇದ್ರ ಮಾಡ್ಕೋತಾರಲ್ರಿ, ಯಾಕ್ರಿ? ಭಾಳಷ್ಟು ದಿನ ಬದುಕೋದು ಮತ್ತೆ ಯಾಕ್ರಿ? ಪರಕಾಯ ಇಲ್ಲ, ಏನಂತಾರೆ ಅದಕ್ಕೆ, ಮತ್ತೆ ಹೆಚ್ಚಿಂದ ಬದುಕೋದಕ್ಕೆ ಹೆಚ್ಚಿಂದ ಮಾಡ್ತಾರೆ ಅದನ್ನು. ಏನು ಮತ್ತಷ್ಟು ದಿನ ಮತ್ತಷ್ಟು ಹರೇ ಬರುವಂಗೆ ಮಾಡ್ಕೋದು, ಯಾಕ್ರಿ? ಭಾಳಷ್ಟು ದಿನ ಬದುಕೋದು, ಭಾಳಷ್ಟು ದಿನ ಬದುಕಿ ನೋಡ್ಕೋದು, ಅದು ಮತ್ತೆ ಹರಿದಾಗೋದು. ಹೌದಿಲ್ಲ? ಅದನ್ನು ಮಾಡಿಕೊಂಡ ಮತ್ತೆ ನೋಡೋದು ವಿವಿಧ ವಿಷಯದ ಭೋಗ, ಇದ್ರಾಗ ಮುಂದುವರಿದೋದು ತೃಪ್ತಿ ಆಕತಿನ. ಯಯಾಯಿತ ರಾಜನ ಇದ್ರಾಗ ಬರ್ತೈತಿ ನೋಡ್ರಿ. ಅದು ಮಗ ಕನ್ಯಾ ನೋಡಕ್ಕೆ ಹೋದ್ರೆ ನನಗ ಇರ್ಲಿ ಬಿಡಂತ ಮಾಡ್ಕೊಂಡು ಅವ ಮತ್ತೆ ಏನು ತನ್ನ ಶರೀರ ಮುದುಕಾಗೈತಿ, ಪರಕಾಯ ಪ್ರವೇಶ ನಂದು ನೀ ತೋರ್ಲೆ ಶರೀರ, ನಿನ್ನ ಶರೀರ ನನಗೆ ಕೊಡೋದಂತ ಪರಕಾಯ ಪ್ರವೇಶ ಮಾಡಿ. ಯಾಕ್ರಿ? ಅದನ್ನು ಮತ್ತೆ ಮತ್ತಷ್ಟು ದಿನ ನೋಡ್ಕೊಂಡ್ರು ತೃಪ್ತಿ ಇಲ್ಲ, ಕಡೆಗೆ ಬೇಸರ ಆತೇನ್ರಿ. ಹೌದಿಲ್ಲ? ಅಂದ್ರೆ ಎಷ್ಟು ಶರೀರಧಾರ, ನಾವು ಎಷ್ಟೋ ಶರೀರಗಳು ಹಿಂಗೆ ಹೋಗ್ಯಾವ, ಇದು ತೃಪ್ತಿ ಅನ್ನೋದಿಲ್ಲ. ಇಲ್ಲ ಏನು ಹುಟ್ಟಿಟ್ಟು ಬಂದು ಅದನ್ನ ಮಾಡ್ಕೊಂತ ಬಂದು ಇನ್ನೂ ನಿನಗೆ ಇದು ಹೊಳಿವಲ್ಲ. ನೀವು ಎಲ್ಲೋ ಒಬ್ಬ ವಿವೇಕವಂತಗೆ ಇದು ಹೊಳಿತೈತಿ. ಏನು ಇನ್ನಷ್ಟು ದಿನ ಬದುಕಬೇಕನ್ನೋ ಆಶೆ ಯಾವ ಮುದುಕಿ ಕಡಿಮೆ ಆಗೈತಿ ಹೇಳ್ರಿ? ಇನ್ನಷ್ಟು ದಿನ ನೋಡಬೇಕಂತ. ಬಹಳ ಅತಿ ಆತಂದ್ರೆ ಅತ್ತಾಗಿಂದ ಬೇಸರ ಆಕೈತಿ. ಯಾಕ್ರಿ? ಕೈ ಕಾಲು ಎಲ್ಲ ಸರಿಯಾಗಿದ್ರೆ ನಡಿತೈತಿ, ಯಾವೆಲ್ಲ ಪ್ರತಿಕೂಲ ಆಗಕತ್ವ ಅಂದ್ರೆ ಬ್ಯಾಡಪ್ಪ ಮರ, ಇನ್ನು ಸಾಕಿದ್ನಂತ. ಗಾಡಿಗೆ ಹೋಗುದಿಲ್ಲ, ಇನ್ನು ಕೆಲಸ ಆಗೋಲ್ಲ, ಇನ್ನು ಮುಂದಕ್ಕೆ ಆಗುವ. ಅವಾಗ ಅದನ್ನು ಯಾವಾಗ ಇದು ಹಾದಿತ್ತು ಅಂತಿರ್ತಾನ ಅವ್ರು. ಏನು ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮರ ಯೋಗದ ನಿಜವನರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ ಅಂತ. ಯಾವ ವಿಷಯದ ಸಂಪರ್ಕ ಭೋಗದ ಸುಖ ನಿನ್ನ ಸ್ವರೂಪದ ಆನಂದಕ್ಕೆ ಸರಿ ಆಕೈತಿ ಅಂತ ಆಗುದಿಲ್ಲ. ಏನು ಇದನ್ನು ದಿನ ಹೇಳ್ತಿರಲ್ಲ, ಅವೆಲ್ಲ ಚರಟಕ್ಕೆ ಸಮಾನ ಅಂತ. ಹೌದಿಲ್ಲ? ಬೇಕಾದಷ್ಟು ಅವರು ಗಳಿಸ್ಯಾರಪ್ಪ, ಅದನ್ನು ಭೋಗ್ಸ್ಯಾರ ಅನ್ನಿಸೋದು, ಅದರಿಂದ ಇಲ್ಲ ತೃಪ್ತಿ ಅನ್ನೋದಿಲ್ಲ. ಇತರರು ಧನವನ್ನು ಶೇಖರಿಸಿ ಕಾರ್ಖಾನೆ ಒಡೆಯರಾಗಲಿ, ಕೋಟ್ಯಾಧೀಶರಾಗಲಿ, ಆದರೂ ಅದರಿಂದ ಸುಖ ಇಲ್ಲ. ಏನು ಅತಿ ಪರಿಚಯ ಆತಂದ್ರೆ ಎದುರಾಗ ನೀ ಸುಖ ಬುದ್ಧಿ ಇಟ್ಕೊಂಡು ಕುಂತಿ, ಅದರಲ್ಲಿ ತಿರಸ್ಕಾರ ಭಾವ ಬರ್ತದೆ. ಏನು ಅತಿ ಪರಿಚಯಾತ್ ಅವಜ್ಞಾತ್ ಅಂತ. ಆದ್ರೆ ನಾವು ದಿನಾ ಬೆಳಗಾರ ಮಾಡೋ ಬಾಳೆ ಅತಿ ಪರಿಚಯದ ಐತಿ, ಇದ್ರಾಗ ಯಾಕೆ ನಮಗೆ ಬರುವಲ್ದು? ಹೌದಿಲ್ಲ? ಒಳ್ಳೆ ನೀನು ಗೊತ್ತಿಲ್ಲದಲ್ಲ, ಇದು ಬಾಳೆ ಎಲ್ಲರಿಗೆ ಗೊತ್ತೈತಿ. ಆ ಇಂದ್ರಿಯ ಸಂಪರ್ಕ ಹೋಗಿ ಎಲ್ಲರಿಗೆ ಗೊತ್ತೈತಿ, ಎಲ್ಲ ಜೀವಿಗಳಿಗೆ ಅದು ಗೊತ್ತೈತಿ. ಅದರಾಗ ಯಾಕೆ ನಮಗೆ ಅನಾದರೂ ಉಂಟಾಗುವಲ್ದು? ಅತಿ ಪರಿಚಯಾತ್ ಅವಜ್ಞಾತ್ ಅಂತಾರೆ. ಇದ್ರಾಗಿ ದಿನಾ ಪರಿಚಯದ ಐತಿ,
ಯಾವ ಜೀವಿ ಎಲ್ಲ ಜೀವಿಗಳಿಗೆ ಗೊತ್ತೈತಿ, ಇದ್ರಾಗ ಯಾಕೆ ನಮ್ಗೆ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ ನಾವು. ಯಾಕೆ ನಮಗೆ ಇದ್ರಾಗ ಅನಾಸಕ್ತಿ ಬರುವಲ್ದು ಅಂದ್ರೆ ವಿಚಾರ ಮಾಡಿಲ್ಲ, ಕಣ್ಣು ಮುಚ್ಕೊಂಡು ಹಂಗೆ ಹೊಂಟೇವಿ. ಸಿಗ್ತೈತೆ ನಾವು ಪುರುಷೊತ್ತಿಲ್ಲ, ನಿಂತ ವಿಚಾರ ಮಾಡ್ಕೊಳಿಕ್ಕೆ ಪುರುಷೊತ್ತಿಲ್ಲ. ಎಲ್ಲಿ ಒಬ್ಬ ನಿಂತ ಅದನ್ನು ವಿಚಾರ ಮಾಡಿದ್ರಾಗ ಏನಾತು ಲಾಭ? ಇದನ್ನು ವಿಚಾರ ಮಾಡಿ ನೋಡಿ ಅವ ಮುಂದುವರಿತಾನೆ. ಯಾವುದೇ ವ್ಯಾಪಾರಿ ಅವ ವ್ಯಾಪಾರ ಮಾಡ್ಬೇಕಾದ್ರೆ ಅವನ ಲಾಭ ಹಾನಿ ನೋಡ್ತಾನ. ಒಂದಿನ ಬಿಟ್ಟು 2 ದಿನ ಬಿಟ್ಟು 3 ದಿನ ನೋಡ್ಕೊಂಡು ಅದ್ರಾಗ ಲಾಭ ಆಗೈತೆ ಅಂದ್ರೆ ವ್ಯಾಪಾರ ಮುಂದುವರಿಸ್ತಾನೆ. ನೀನು ವಿಚಾರ ಮಾಡಲಿ ಹಂಗೆ ಮಾಡಾಕೈತೆ ಅಂದ್ರೆ ದಿವಾಳಿ ತೆಗೆದು ಹೋಕ್ಕಿ, ಹೌದಿಲ್ಲ? ಹಂಗೆ ನೋಡಿಕೊಂಡು ಮಾಡು ವ್ಯಾಪಾರ. ಇಂದ್ರಿಯಗಳ ವ್ಯಾಪಾರ ಇದರ ಲಾಭ ಐತು ಹಾನಿ ಐತು ಅಂತ ವಿಚಾರ ಮಾಡಿ ನೋಡ್ಕೊಂಡವ ಅದನ್ನು ಬಂದ್ ಮಾಡ್ತಾನೆ. ತೊಡಗಾಕ ಹೋದ ವ್ಯಾಪಾರ ಬಂದ್ ಮಾಡ್ತಾನೆ. ಸಾಕಿನ್ನದ ಇಂದ್ರಿಯಗಳ ಸಂಪರ್ಕಕ್ಕೆ ಹೋಗೋದು ವ್ಯಾಪಾರ ಸಾಕಿನ. ಇದ್ರ ಬೆನ್ನ ಹತ್ತಿ ನಾವೆಲ್ಲ ದಿವಾಳಿ ತೆಗಿತೇವೆ ಸಾಕಿನ. ನಾವು ಅದ್ರ ಮಾಡ್ಕೊಂಡದ್ದು ಏನಾದರೂ ಸಾಲ ಆಗಲಿ ಏನಾಗಲಿ ಅದ್ರ ಸಂಬಂಧ ಹೌದಿಲ್ಲ ಸಾಲ ಮಾಡೋದು. ಇಂದ್ರಿಯ ಚಟ ಸಂಬಂಧ ಹೌದಿಲ್ಲ ನೀ ಅದಕ್ಕಾಗಿ ಎಷ್ಟಾದ್ರೂ ಕೊರತಿನ ರೀ ಅದಕ್ಕೆ ತೃಪ್ತಿ ಇಲ್ಲ ಅದ್ರ ಸಂಬಂಧ ತೀರ್ಬೇಕಾಗೈತಿ ನೀ ಸಾಲ ತೀರ್ಸಾಕ. ಚಟ ಸಂಬಂಧ ಸಾಲ ಮಾಡಿದಿಲ್ಲ. ಚಟದ ಬೆನ್ನ ಹತ್ತಿ ಸಾಲಗಾರ ಆದಿ. ಜನ್ಮ ಜನ್ಮಾಂತರ ಯಾಕೆ ತಿರ್ಗಾಕತ್ತೇವ್ ನಾವು? ಅದನ್ನ ತೀರ್ಸಾಕ ಮತ್ತೆ ಜನ್ಮ ಬರ್ತೈತಿ. ಹಿಂದಿನ ಸಾಲ ತೀರ್ಸಲಿಕ್ಕೆ ಬರ್ತೇವೆ ಈಗ, ಹೌದಲ್ಲ? ಯಾಕೆ ಸಾಲ ಯಾವ್ದ್ರ ಸಂಬಂಧ ಆಗೈತೆ ಅಂದ್ರೆ ಚಟದ ಸಂಬಂಧ ಆಗೈತಿ. ಚಟಾದೀನ ಹಾಕೊಂಡ್ಕೊಂತೀವಿ. ಚಟದ ಕೈಯಾಗ ಸಿಕ್ಕೊಂಡು ಅದಕ್ಕೆ ಸಾಲ ಆತು. ಸಾಲ ಇರಲಿಲ್ಲ ಅಂದ್ರೆ ನಿನ್ನಂಥ ರಾಜನ ಯಾವನಿಲ್ಲ. ಯಾಕ್ರಿ? ಅದಕ್ಕೆ ಚಟಗಳಿಂದ ಬಿಡುಗಡೆ ಹೊಂದಿ ರಾಜನಂತೆ ಮೆರೆಯಬೇಕು. ಚಟಗಳ ಬೆನ್ನು ಹತ್ತಿ ತಿರುಗುದು ಬಿಡಿನ್ನ ಇನ್ನು ಬಿಡೋದ್ರ ಹಿಂದೆ ಸರಿ. ಅದರಿಂದ ಚಟಗಳಿಂದ ಹಿಂದಕ್ಕೆ ಸರಿ, ವಿಷಯದ ವ್ಯಾಮೋಹದಿಂದ ಹಿಂದಕ್ಕೆ ಸರ್ಕೋ, ತೊರೆ ಅದನ್ನ. ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರ್ಬೇಕನ್ನೋಂಗಿದ್ರೆ ಸಾಲ ತಪ್ಪಿಸ್ಕೋಬೇಕು, ಸಾಲ ಹರ್ಕೋಬೇಕನ್ನೋಂಗಿದ್ರೆ ಬಿಡೋದನ್ನ ಚಟದ ಆಶೆ ಬಿಡೋದು. ಇಲ್ಲ ಹಂಗೆ ಸಾಲ ಇರೋದ ತೃಪ್ತಿ ಅನ್ನೋದು ಇಲ್ಲ ಇಲ್ರಿ. ಇನ್ನಟ್ಟು ಬೇಕು ಇನ್ನ ಮುಂದೆ ಬೇಕಪ್ಪ ನನಗಿದ, ಹೌದಿಲ್ಲ? ಉಣ್ಬೇಕು ಉಡ್ಬೇಕು ಅನ್ನೋ ಆಶೆ ಅದು ಮಾಡಕ್ಕೆ ಸಾಲ ಮಾಡಕ್ಕೆ ಹಚ್ತೈತಿ, ಹೌದಿಲ್ಲ? ಅದು ನಿಷಿದ್ಧ ವ್ಯವಹಾರ ಮಾಡಕ್ಕೆ ಹಚ್ತೈತಿ, ಪಾಪ ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ತೈತಿ. ವಿಹಿತ ರೀತಿಯಿಂದ ಸಿಗದಂಗ ಕೂಡ ನಿಷಿದ್ಧ ವ್ಯವಹಾರ, ಹೌದಿಲ್ಲ? ಏನಪ್ಪ ನಮ್ಮ ಪ್ರಾರಬ್ಧ ಇದ್ದೈತಿ, ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರೋ ನಾವು ಇಲ್ಲದನ್ನ ಆಶೆ ಮಾಡ್ತೇವೆ. ಅವ್ರು ಹಂಗದಾರ ನಾವು ಹಂಗಾಗ್ಬೇಕು. ಏನೇನು ಚಂದ ಕಂಡದನ್ನೆಲ್ಲ ತಗೋಬೇಕು. ಅದು ಸಾಲಕೈತೆ ಅನ್ನೋದು ಖಬರ್ ಇಲ್ಲ, ಹೌದಿಲ್ಲ? ಅದ್ರ ಫಲ ಉಣ್ಬೇಕಾಗೈತಿ. ನೀವು ಮತ್ತೆ ಸಾಲ ಹರಿಯಾಕ ಜನ್ಮ ಬರ್ಬೇಕಾಗೈತಿ. ಮತ್ತೆ ಏನು ಮಾಡಿರ್ತೀವಿ ಅದ್ರ ಫಲ ನೀವು ಉಣ್ಣಾಕ ಬರಬೇಕ. ಏನು ತಪ್ಪಿಸ್ಕೊಳಕ್ಕಾಗುದಿಲ್ಲ ನಿನಗೆ. ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರು. ಅಂಥದ ಇರ್ಲಿಪ್ಪ ನಾವು ಪ್ರಾರಬ್ಧಕ್ಕೆ ಅನುಸಾರ ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡು ನಮ್ಮ ಕೆಲಸ ಮಾಡ್ಕೊಂಡು ಅನ್ನೋದು ಬೇಕಲ್ಲ. ಅವಾಗ ನಮಗೆ ವೇಳೆ ಸಿಗ್ತೈತಿ. ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡದ ಈ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ನಾವು ಇಲ್ಲದ ಅವ್ರಂಗ ಆಗ್ಬೇಕು, ಇನ್ನೊಬ್ರಂಗ ಆಗ್ಬೇಕು. ಸರಿಕಿದವ್ರ ಮುಂದೆ ನಾವು ಹಂಗ ಆಗ್ಬೇಕು. ಯಾಕ್ರಿ? ಸರಿಕಿದಾಗ ಸರಿಗೆ ಹಾಕೊಂಡ್ರು ನೆರ್ಮಣ್ಯಾಗ ಹೊರಬಳ್ಕಿ ಚರಿಗೆ ಹಾಕೊಂಡ್ರು ಅಂತಾರ, ಹೌದಿಲ್ಲ? ನಾನು ಅವ್ರಂಗ ಆಗ್ಬೇಕು. ಹುಲಿ ಬಣ್ಣ ನೋಡಿ ನರಿ ಮೈ ಸುಟ್ಕೊಂಡಿತ್ತಂತ, ನಾನು ಅದ್ರಂಗ ಬಣ್ಣ ಆಗ್ಬೇಕು. ಹಂಗೈತಿ ನಮ್ಮ ದುರಾಶೆ, ದರಿದ್ರತನ. ಯಾಕಾಗತೈತಿ ನಮ್ಗದು? ದುರಾಶೆ ಸಂಬಂಧದಿಲ್ಲ. ಹೆಚ್ಚಿನ ನಮ್ಮ ಪ್ರಾರಬ್ಧಕ್ಕೆ ನಾವು ಬಂದೈತೆ. ಅದ್ರಾಗ ಇದ್ದರಾಗ ತೃಪ್ತಿ ಹೊಂದ್ಕೊಂಡಿವಿ. ಅದೃಚ್ಛ ಲಾಭ ಸಂತುಷ್ಟು. ಏನು ದೊರಕೈತಿ ನಮ್ಮ ಪ್ರಾರಬ್ಧದಾಗ ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರೋದು. ಅದು ನಮ್ಮ ಋಷಿ ಮುನಿಗಳ ಜೀವನ, ಹೌದಿಲ್ಲ? ಅದಕ್ಕೆ ನಾವು ಆ ಜೀವನಕ್ಕೆ ಬಂದಿಲ್ಲ. ಇನ್ನೂ ನಾವ್ಯಾಕಪ್ಪ, ನಾವೇನು ಕಡಿಮೆನ? ಯಾಕ್ರಿ? ಅವ್ರಿಗಿಂತ ನಾವು ಮಾಡಾಕ ಹೋಗಿ ಇದ್ದ ಸಮಾಧಾನ ಕೆಡಿಸ್ಕೊಂಡು ಬಂದಿವಿ, ಹೌದಿಲ್ಲ? ಅದಕ್ಕೆ ಅದ್ರಾಗ ಏನೂ ಇಲ್ಲ. ಎಷ್ಟು ನೀ ಅದ್ರಾಗ ಜಗತ್ತಿನ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಂಡ್ರು ಅದ್ರಾಗ ನೆಮ್ಮದಿ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಮಗೆ. ನಾವು ಕಾಸಿಗಿದ್ದಷ್ಟು ಕಾಲು ಚಾಚು ಅಂತ ಯಾಕೆ ಹೇಳ್ಯಾರ? ನಾವು ಹೆಚ್ಚಿಂದ ಮಾಡಕ್ಕೆ ಹೋಗ್ತೀವಿ, ದೊಡ್ಡ ಸ್ಥಾನ ಮಾಡಕ್ಕೆ ಹೋಗಿ, ಹೌದಿಲ್ಲ? ನಾವೇನು ಕಡಿಮೆ ಅಂತ ಮಾಡಕ್ಕೆ ಹೋಗಿ ಸಾಲಗಾರ ಕೊಂಡ್ಕೊಂಡಿರ್ತೀವಿ. ಹಿಂದಗಡೆ ಅದ್ರ ಕಾಟ ಹೆಚ್ಚಾತಂದ್ರೆ ಏನಾಕೈತಿ ಪರಿಸ್ಥಿತಿ? ಊರಾರ ಬಿಡ್ತಿ, ಕಡಿಕ ಏನು ಮಾಡತ್ತೀಪ? ಬಿಡಾನ ಆಗ್ಲಿಕ್ಕೆ ಎಣ್ಣೆಯಾರ ತಗೋತಿ ಕಡಿಕ, ಹೌದಿಲ್ಲ?
ಏನಾರು ಒಂದು ತಪ್ಪಿಸ್ಕೊಳ್ಳೋ ಲೆಕ್ಕ ತಪ್ಪಿಸ್ಕೊಳಕ್ ಆಕೈತೇನ ಅದನ್ನ? ನಾಳೆ ನೀ ಬಿಟ್ಟರು ಅದನ್ನ ಆ ಸಾಲ ತೀರ್ಸಕ್ಕೆ ಹುಟ್ಟಿಟ್ಟು ಬರ್ಬೇಕಾಕೈತಿ. ಯಾರನ್ನೂ ಬಿಡುದಿಲ್ಲ ಅದು ಸಾಲ. ಏನ್ ಬೇಕಾದಷ್ಟು ಜನ್ಮ ಆದ್ರೂ ನಿನ್ನ ಸಾಲ ತೀರ್ಸಬೇಕು ನೀನು. ಏನ್ ಮಾಡಿದಕ್ಕೆ ಸಾಲ ಯಾರು ತೀರ್ಸೋರು? ಅದನ್ನು ನೀನ ಬರ್ಬೇಕು ಅದನ್ನು ಹುಟ್ಟಿ ತೀರ್ಸಕ್ಕೆ. ನಾವು ಮಾಡಿದ ಕರ್ಮಕ್ಕೆ ನಾವೂ ಭಾಗಿಯಾಗಬೇಕು, ಯಾರೂ ಬರುದಿಲ್ಲ ಅದಕ್ಕೆ. ಏನ್ ನಿನ್ನ ಆಶೆಯನ್ನು ತೃಪ್ತಿಪಡಿಸ್ಕೊಳ್ಳೋ ಸಂಬಂಧ ಏನೆಲ್ಲ ಕರ್ಮ ಮಾಡಿರ್ತೀನಿ, ಅದನ್ನು ಉಣ್ಣಾಕ ನೀನ ಬರ್ಬೇಕಾಕೈತಿ. ನೀನು ಉಂಬದೆ ನಿಮ್ಮಪ್ಪನು ಉಂಬನೆ ಅಂದ. ವಿಷಯದಿಂದ ನಮಗೆ ಸುಖ ಸಿಕ್ಕಿಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು. ವಿಷಯಗಳ ಬೆನ್ನು ಹತ್ತಿದವರೆಲ್ಲ. ಕೆಲಸದ ಬದಲಾವಣೆನ ವಿಶ್ರಾಂತಿ ಅಂತಾರೆ ಕೆಲವರು. ಹಂಗಾರೆ ಅದನ್ನ ಮಾಡ್ಕೊಂತ ಇರ್ಬೇಕು. ಕೆಲಸದ ಬದಲಾವಣೆನ ವಿಶ್ರಾಂತಿ ಆದ್ರೆ ಒಂದು ಕೆಲಸ ಬಿಟ್ಟು ಮತ್ತೊಂದು ಮಾಡ್ಕೊಂತ ಇರು. ಅದರಾಗ ಸುಖ ಸಿಕ್ಕಿಬಿಟ್ಟಿದ್ರೆ ನಿದ್ದಿಗೆ ಯಾಕೆ ಬರ್ತಿದ್ದಿ? ಕೆಲಸದ ಬದಲಾವಣೆನ ವಿಶ್ರಾಂತಿ ಅಂದರು. ಆಕೈತೇನ ಅದು? ಏನು ಮಾಡಿದ್ರು ಮತ್ತು ಧನುವ ಆಕೈತಿಲ್ಲ. ನೋಡೋದ್ರಾಗ ಬೇಸರ ಆತಿ, ಕೇಳಾಕ ಹೋದಿ, ಕೇಳೋದು ಬೇಸರ ಆದಿ, ಯಾಕ್ರಿ ಮೂಸಿ ನೋಡೋದು, ಮುಟ್ಟೋದು, ಇದ ಆತಿ. ಒಂದಿಲ್ಲ ಒಂದು ಇಂದ್ರಿಯ ಸಂಪರ್ಕ ಹೋಗಿ ಮಾಡ್ಕೊಂತ ಆರಾಮ್ ಇರ್ಬೇಕು. ಹಂಗಾರೆ ನಿದ್ದಿಗೆ ಅದನ್ನ ಬಿಟ್ಕೊಟ್ಟೆ ನಿದ್ದಿಗೆ ಯಾವುದೂ ಇಲ್ಲಲ್ಲಿ ನಿದ್ದಿಗೆ ಹಾಕಿ ಹಂಗಾರೆ ಅಲ್ಲಿ ಕೇಳೋದಿಲ್ಲ, ನೋಡೋದಿಲ್ಲ, ಮೂಸಿ ನೋಡೋದಿಲ್ಲ, ಮುಟ್ಟೋದಿಲ್ಲ, ಎಲ್ಲ ಕೈ ಬಿಟ್ಟಾಗ ನಿನಗೆ ಅಲ್ಲಿ ವಿಶ್ರಾಂತಿ. ವಿಶ್ರಾಂತಿಗೋಸ್ಕರವಾಗಿ ಎಲ್ಲ ಕೈ ಬಿಡ್ತೀವಿ. ಇದರಾಗ ಜರ ಸುಖ ಇದ್ದಿದ್ರೆ ಇದನ್ನ ಯಾಕೆ ಬಿಡ್ತೀವಿ? ಹಂಗಾರೆ ದಿನನಿತ್ಯ ನಾವು ಮಾಡ್ತೇವೆ ಇದನ್ನ. ಎಲ್ಲ ಕೈ ಬಿಟ್ಟಾಗ ಬೇಕಾದಂತ ಅದೈತೆ ಅಂದ್ರೆ ಹೋಗೋ ಮರ ನಿದ್ದೆ ಬಂದೈತೆ ನಾವು ನೋಡೋಣ. ಅಗದಿ ನಿನಗೆ ಪ್ರಿಯತಮವಾದದ್ದೆಲ್ಲ ಬಂದೈತೆ, ತಿನ್ನೋದು ನೋಡೋದು ಮರ ನಿದ್ದೆ ಬಂದಾಗ ನೋಡೋಣ ಅಂತೀಯ. ನಿದ್ದಿಗಿಂತ ಪ್ರಿಯವಾದದ್ದು, ತನಗಿಂತ ಪ್ರಿಯವಾದ ವಿಷಯವಿನ್ನುಂಟೆ ಅಂತ. ತಾನಂದ್ರೆ ಇಲ್ಲಿ ಆನಂದ, ಹೌದಿಲ್ಲ? ಅದರ ಅದನ್ನ ಬಿಟ್ಟು ಇರಾಕ್ ಒಲ್ಲೆ ಅಂತ. ನಿದ್ದೆ ಬಿಟ್ಟು ಒಂದು ಯಾಕ್ರಿ ಒಂದಿನ ಬಿಟ್ಟು 2 ದಿನ 3ನೇ ದಿನಕ್ಕೆ ಅಂದ್ರೆ ಬ್ಯಾಡಪ್ಪ ಅಂತ. ಎಲ್ಲ ಬಿಡ್ತಾನೆ ಅದರ ಸಂಬಂಧ. ತಿನ್ನೋದು ಬಿಡ್ತಾನ, ನೋಡೋದು ಬಿಡ್ತಾನೆ, ಹೆಂಡತಿನೂ ಬಿಡ್ತಾನ, ಗಂಡನೂ ಬಿಡ್ತಾನ, ಮಕ್ಕಳನ್ನೂ ಬಿಡ್ತಾನೆ ನಿದ್ದೆ ಸಂಬಂಧ. ನಿದ್ದೆ ಬಂದಾಗ ಯಾರು ಎಬ್ಸಕ್ವಾರ ಬೇಯ್ತಾನ, ಹೌದಿಲ್ಲ? ಹೊಡ್ಯಾಕ ಹೋಗ್ತಾನ ಅವ. ನಿದ್ದೆ ಬಂದಾಗ ಎಬ್ಸಕ್ವಾರ ಹೊಡಿತಾರ ಒಬ್ಬೊಬ್ರು. ಅವನು ಬಡಗಿ ತೊಗೊಂಡು ತುಷ್ಟಿದ್ರಂತ ಅಜ್ಜಾರು ಹೇಳ್ತಿದ್ರು. ಅವನು ಎಬ್ಸ್ಬೇಕಾದ್ರೆ ಬಡಗಿಗೆ ಹೊಡ್ಯಾವಂತ. ನಾವು ಬಡಗಿ ತೊಗೊಂಡು ಚುಚ್ಚಿದಾಗ ಹೇಳವು. ಹಂಗ ಅದಕ್ಕಿಂತ ಪ್ರಿಯವಾದದ್ದು ಯಾವುದೂ ಇಲ್ಲ ಅಂತ. ಎಲ್ಲ ಬೇಸರಕ್ಕವು. ನಿದ್ದೆ ಎದುರಿಗಿನ ಕಪ್ ಪದಾರ್ಥ ಅದಾವು. ಇನ್ನು ಸಮಾಧಿ ಎದುರಿಗೆ ಇವ್ಯಾವ ಲೆಕ್ಕ ಅಂತಾರೆ. ಆವ ಪರಿಯ ಸುಖವ ಭಾವಿಸಿ ಬೇರೆಣಿಸಿದೊಡೆ ಜೀವ ಪರಮರ ಯೋಗದ ನಿಜವನ್ನರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ ಅಂತ. ಯಾವ ಲೋಕದ ಆನಂದನೂ ಅದಕ್ಕೆ ಸರಿ ಆಗಲಾರದು. ಈ ಲೋಕ ಪರಲೋಕದ ಆನಂದ ನಿನ್ನ ನಿಜಾನಂದದ ಇದಕ್ಕೆ ಸರಿ ಆಗಲಾರದು. ನಿನ್ನ ಸ್ವರೂಪದ ಆನಂದಕ್ಕೆ ಅದು ಸರಿ ಆಗುದಿಲ್ಲ. ಅವೆಲ್ಲ ಅನಿತ್ಯವಾದದ್ದು, ದುಃಖ ರೂಪಿ ಅದಾವ. ಭ್ರಮ ಆಗೈತೆ ನಿನಗೆ. ಯಾವುದೇ ವಿಷಯದಿಂದ ಸಂಪರ್ಕ ಭೋಗದ ಆನಂದ ನಿನ್ನ ಸ್ವರೂಪದ ಆನಂದಕ್ಕೆ ಅಂದು ಸರಿ ಆಗ್ಬೇಕು. ಅದಕ್ಕೆ ಅದನ್ನು ಮನಸ್ಸಿನಾಗಿಂದೆಲ್ಲ ತೆಗೆದು ವಾಸನ ಪೂರ್ಣ ನಾಶ ಮಾಡ್ಕೋದನ್ನು. ಆ ವಾಸನ ನಾಶ ಆಗದ ಹೊರತು ನೀನು ಜನ್ಮ ಜನ್ಮಾಂತರ ತಿರುಗು ತಪ್ಪೋದಿಲ್ಲ. ವಾಸನಾ ಕ್ಷಯನ ಮೋಕ್ಷ. ಮುಕ್ತಿ ಅಂದ್ರೆ ಏನು? ಎಲ್ಲ ವಾಸನೆಗಳನ್ನ ನಾಶ ವಿಚಾರದಿಂದ. ಹಂಗಾರೆ ಎಲ್ಲೈತಿ ನಿಜವಾದದ್ದನ್ನು ಅದನ್ನು ಅನುಭವಕ್ಕೆ ತೊಗೊಂಡಂದ್ರೆ ಒಮ್ಮೆ ಅದ್ರ ಸ್ವಾದ ಹತ್ತಿ ಅಂದ್ರೆ ಎಲ್ಲದರ ಮ್ಯಾಗಿನ ವಾಸನ ಎಲ್ಲ ಹೋಗ್ಬಿಡ್ತು. ಭೋಗ ವಾಸನೆಗಳು ಯಾವಾಗ ಕ್ಷೀಣಕ್ಕವ ಅಂತಂದ್ರೆ ನಿಜದ ಅರಿವು ನಮಗಾದಾಗ, ನಾನೇ ಆನಂದ ಸ್ವರೂಪ ಇದ್ದೇನನ್ನೋ ಅನುಭವಕ್ಕೆ ಬಂದಾಗ. ಅದಕ್ಕಾಗಿ ಅದಕ್ಕೆ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿತ್ಯಾಸನವನ್ನು ಮಾಡ್ತಾ ಒಮ್ಮೆ ನಮಗದು ಅನುಭವಕ್ಕೆ ಬಂತು ಅಂದ್ರೆ ಇವು ಎಲ್ಲಷ್ಟು ಎದುರಾಗೂ ಆಸಕ್ತಿ ಉಳಿತು, ಪೂರ್ಣ ಹೋಗ್ಬಿಡ್ತದೆ. ಕೇಳಬೇಡ ಅಂದ್ರೆ ಅವ್ರು ಆ ಸ್ಥಿತಿಯನ್ನು ನೀವು ಒಮ್ಮೆ ಅನುಭವಕ್ಕೆ ತೊಗೊಂಡು ಅಂದ್ರೆ ಎತ್ತು ಹೋಗದಂಗ ಆಕೈತಿ. ಎತ್ತು ಹೋಗದಂಗ ಮಾಡಿಟ್ಟ, ಕಾಲು ಮುರಿದು ಬಿಟ್ಟ ಎಲ್ಲರಂಥವನಲ್ಲೋ ನನ್ನ ಗಂಡ.
ಶರೀಫರು ಅಂದಾರಲ್ಲ, ಅಂಥ ಅನುಭವವನ್ನು ನನಗೆ ಗುರುನಾಥ ಅನುಭವಕ್ಕೆ ತಂದು ಕೊಟ್ಟಲ್ಲ. ವಿಷಯದ ಕಡೆಗೆ ಹೋಗೋದನ್ನೆಲ್ಲ ಬಂದ್ ಮಾಡಿದ. ಎತ್ತು ಹೋಗದಂಗೆ ಆತಲ್ಲ ಮನಸ್ಸು. ಯಾಕೆ ಹೋಗ್ಕತ್ರಿ? ಅವು ನಿಜವನ್ನ ಅವ್ ಕಂಡುಕೊಂಡ ಮ್ಯಾಗ ಅಮೃತ ಕುಡ್ದವ ಮಜ್ಜಿಗೆಗೆ ಯಾಕೆ ಆಸೆ ಮಾಡ್ತಾನ? ಮತ್ತೆ ಮಾಡಕ್ ಹೋಗುದಿಲ್ಲ. ಏನ್ ಇದ್ರಿ ಸುಖದ ಹೆಸರಿಗಿನ ಯಾವ ಸುಖನೂ ಸರಿ ಆಗುದಿಲ್ಲ. ಇಂದ್ರಾಣಿ ಭೋಗ ಅಂದ್ರೆ ಏನು? ಅದು ನಾಯಿ ನರಿ ಭೋಗ ಇದ್ದಂಗೆ ಅದು, ಹೌದಿಲ್ಲ? ಅದ ಶ್ರೇಷ್ಠ ಅಂತ ತಿಳ್ಕೊಂಡು ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ, ಅಪುಣ್ಯ ಕರ್ಮಗಳನ್ನು ಮಾಡಿ ಪರಲೋಕದ ಭೋಗಾದಿಗಳನ್ನು ಹೊಂದಬೇಕು, ಅಲ್ಲಿ ವೈಭವ ನೋಡ್ಬೇಕು ಅನ್ನೋ ಆಶೆ. ಏನು ಆಸಕ್ತಿ ಇತ್ತಂದ್ರೆ ನಿನಗೆ ಇದು ಪರಮಾರ್ಥ ಹತ್ತುವುದಿಲ್ಲ ಅಂತ. ಈ ಲೋಕದ ಭೋಗಾದಿಗಳಲ್ಲಿ, ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿಯನ್ನ ಕೈ ಬಿಟ್ಟಾಗಿದೆ ಅನುಭವ. ಇಹ ಮೂತ್ರ ಫಲಭೋಗ ವಿರಾಗಿ ಅಂದ್ರೆ ಇಹ ಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುವುದನಿಲ್ಲ ಅಂತ. ಅದರ ಸಂಬಂಧನ ನಾವು ತೆಗಬೇಕಾಗೈತಿ. ಅದನ್ನು ದೊರಕಿಸುವ ಸಂಬಂಧ ಈ ಲೋಕದ ಭೋಗಾದಿಗಳಾಗಲಿ, ಹೆಚ್ಚಿನ ಪರಲೋಕದ ಭೋಗಾದಿ, ಸ್ವರ್ಗ ಲೋಕದ ಯಾಕ್ರಿ ಅಲ್ಲಿ ಭೋಗ ವಸ್ತುಗಳನ್ನು ವೈಭವ ನೋಡ್ಬೇಕು, ಅದನ್ನ ಅನುಭವಿಸ್ಬೇಕು ಅನ್ನೋ ಆಶಯದಿಂದ ಪುಣ್ಯ ಕರ್ಮಗಳನ್ನು ಮಾಡಬೇಕು ಅನ್ನೋ ಆಶಯ ಅದ ತೇಕಾಕರ್ತೈತಿ. ಅದು ಹೋಗ್ಬೇಕು. ಸುಕೃತಾದಿ ಕರ್ಮ ವಾಸನಾ ರಸವಾರಿ. ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡಿ ಆ ದೇವಲೋಕದ ಭೋಗಾದಿಗಳನ್ನು ಹೊಂದಬೇಕನ್ನೋ ವಾಸನೂ ಅದು ಹೋಗ್ಬೇಕು. ಪ್ರಕಟ ಬಿಂದು ಶಿಖರಿಯನ್ನು ಏರಿ ಆ ಒಂದು ಜ್ಞಾನದ ಬೆಳಕು, ಬಿಂದು ಅಂದ್ರೆ ಪ್ರಕಾಶ, ಆ ಬೆಳಕಿನ ಇದರೊಳಗೆ ಉಳ್ಕೊಂಡ್ರೆ ಇದನ್ನೆಲ್ಲ ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ತೀವಿ ಶಂಭುಲಿಂಗದೊಲುಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನು ಯೋಗಿ ಅಂತ. ಶಂಭು ಅಂದ್ರೆ ಸುಖರೂಪ ಆದಂತಹ ಇರುವಿನ ಅನುಭವ, ಅದನ್ನು ಹೊಂದಿದ ಅಂದ್ರೆ ಇತ್ತಾಗ ಒಳ್ಳೆ ನೋಡುದು. ಅದು ಹತ್ತು ಮಠ ಸ್ವಾದ ಹತ್ತು ಮಠ ಯಾಕ್ರಿ ಓಡಾಡ್ತೈತಿ. ಹತ್ತಿ ಅಂದ್ರೆ ಇತ್ತಾಗ ಒಳ್ಳೆ ನೋಡುದು. ಅದಕ್ಕೆ ಹೆಂಗಾರ ಮಾಡಿದ್ರೆ ಸವಿ ಹಚ್ಕೋ, ಆ ಸೂತ್ರ ಹಚ್ಕೊಂಡ ತೀರ್ಬೇಕನ್ನುವಂತ ಒಂದು ಹವ್ಯಾಸ ಬೇಕು, ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಅದು ಹತ್ತಿ ಅಂದ್ರೆ ಹೊಳ್ಳಿ ನೋಡುದಿಲ್ಲ, ಜಗತ್ತಿನ ಹೊಳ್ಳಿ ನೋಡುದಿಲ್ಲ. ಅವಾಗ ಜಗತ್ತೆಲ್ಲ ಹಳೆ ರಗಟೆ ಎನಿಸುವುದು ಅಂತ. ವಿಶ್ವ ವಿಷಯ ಅನ್ನುವಂಥ ತುಷವೆಲ್ಲವನ್ನು ತೂರಿ ಅಂತ. ಅದಕ್ಕೆ ಅಂದ್ರೆ ತುಷ ಅಂದ್ರೆ ಕಸನ ಇದು. ಅವಾಗ ಕಸ ಗುಡಿಸೋದು ಬಿಡ್ತಾನವು, ಕಸಬರಿಗೆ ಆಗೋದು ಬಿಡ್ತಾನವು. ವಿಷಯ ಸಂಗ್ರಹ ಅಂದ್ರೆ ಕಸದ ಸಂಗ್ರಹನ ಅಲ್ಲ. ಎದಕ್ಕೆ ಬೇಕಾಗೈತಿ? ಎಷ್ಟು ಸಂಗ್ರಹ ಮಾಡಿದ್ರೆ ನಿನಗೆ ಏನು ಹಿತ ಕೊಟ್ಟೈತೆ ಹೇಳಿ? ನಿನಗೆ ನಿನ್ನಿಂದಲೇ ನಿನಗೆ ಹಿತ ಐತೆ ಹೊರತು ಜಗತ್ತಿನ ಯಾವ ವಸ್ತುಗಳಿಂದ ನಿನಗೆ ಹಿತ ಆಗಿಲ್ಲ. ಅವೆಲ್ಲ ಕೆಟ್ಟ ಹೊಕ್ಕವ, ತೂರು ಎಡಗ್ತಾವ. ಕೆಡಲಾರ್ದಂಥದ್ದು ಯಾವುದೈತಿ ಅದು ನೀನ ಅದಿ, ಆ ಸುಖರೂಪನ ನೀನದಿ. ಕೆಡಲಾರ್ದಂಥ ವಸ್ತುನ ನೀನದಿ ಅನ್ನುವಂಥ. ಅದಕ್ಕೆ ನಿನ್ನನ್ನು ನೀ ತಿಳ್ಕೊ, ನಿನ್ನ ಬಗ್ಗೆ ತಿಳುವಳಿಕೆ ಮಾಡ್ಕೊ. ತನ್ನ ಮೊದಲರಿಯುವುದು ಅಂತ. ಕೆಡಲಾರ್ದಂಥ ವಸ್ತು ಯಾವುದೈತಿ ಅದು ಸುಖರೂಪ ಐತಿ, ಅದೇ ತಾನದನ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗೈತಿ. ವೇದ ಉಪನಿಷತ್ತುಗಳು ಗುರುಗಳು ನಮ್ಮನ ಬಗ್ಗೆ ನೀನ ಅದೀವೋ, ಸುಖ ಹೊಂದಬೇಕನ್ನಾವು ನೀ ಮೊದಲು ಯಾರು ನೋಡ್ಕೋ, ನೀ ಸುಖರೂಪ ವಸ್ತು ಹೌದಲ್ಲ ನೋಡ್ಕೊ. ನೀ ಅಲ್ಲಾದ್ರೆ ಅನ್ಯದ್ರ ಹುಡ್ಕಾಕ್ ಹೋಗು. ಅದಕ್ಕೆ ತನಗೆ ಹೊಳಿತಂದ್ರೆ ಅನ್ಯದ್ರಾಗ ಹುಡುಕುದೆಲ್ಲ ಹೋಗ್ಬಿಡ್ತದೆ. ಇದು ಆಗೋದು ಭಾಳ ಕಠಿಣ ಐತಿ. ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಹೊಳೆದಾಗ ಅನ್ಯದ್ರಾಗ ಹುಡುಕುದು ತೇಕುದು ಎಲ್ಲ ತಪ್ಪಿಬಿಡ್ತೈತಿ. ಅದಕ್ಕೆ ತನ್ನದು ತನಗೆ ಭೇಟಿಯಾಗುವ ಜ್ಞಾನವು ಅತ್ಯಂತ ದುರ್ಲಭವಿರುತ್ತದೆ ಎಂದು ತಿಳಿಯಿರಿ ಅಂತ. ತನ್ನ ಜ್ಞಾನ, ಆತ್ಮಜ್ಞಾನ, ನಾನು ಯಾರಿದ್ದೇನೆ ಅದನ್ನು ಸಂಶೋಧನೆ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಆತ್ಮ ಸಂಶೋಧನೆ ಮಾಡಿಕೊಳ್ಳುವಂಥ ಪ್ರಯತ್ನ ನಾವು ನಡಿಬೇಕಿಲ್ಲ. ಅಂದ್ರೆ ಲಾಭ, ಮನುಷ್ಯ ಕುಲದ ಜನನದ ಲಾಭ. ನಾನು ಯಾರಿದ್ದೇನೆ, ನಾನೇ ಆನಂದ ಸ್ವರೂಪನಿದ್ದೇನೆ, ದೇವ ಸ್ವರೂಪನೇ ಇದ್ದೇನೆ ಅನ್ನುವಂಥ ಅನುಭವ ನಮಗಾದಾಗ ಈ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಮಾಡ್ಕೊಂಡಂಗೆ. ಇಲ್ಲಿ ಬಂದ ಅನ್ಯದ್ರಾಗ ಹುಡುಕುವಂತ ಇದನ್ನ ಹಾಳು ಮಾಡ್ಕೊಂಡೆ ಅಲ್ಲೋ ನೀನು. ನಿನ್ನಲ್ಲಿದ್ದದನ್ನು ಮರೆತು, ನಿನ್ನಲ್ಲಿರುವ ಸುಖವ ಮರೆತು, ನೀನು ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಮರೆತು ಅನ್ಯದ್ರಾಗ ಸುಖ ಸಿಗ್ತೈತೆ ಅನ್ನೋ ಇದು ಹುಚ್ಚು. ಈ ಭ್ರಾಂತಿ ಒಳಗ ತಿರುಗಿ ಎಷ್ಟು ಶರೀರ ಹಾಳು ಮಾಡ್ಕೊಂಡೆ ಅಲ್ಲೋ. ಅದಕ್ಕೆ ಅನುಭವಿಗಳು ಎಚ್ಚರಿಕೆ ಕೊಡ್ತಾರೆ. ಮೊದಲು ಎಚ್ಚರ ಆಗಪ್ಪ, ನಿನ್ನ ನಿಜವನ್ನು ನೀ ತಿಳ್ಕೊ. ಮತ್ತೆ ಅಜ್ಞಾನದಾಗ ಬೀಳಬೇಡ. ಇದು ಅವಕಾಶ ಐತಿ, ನಿನ್ನ ನಿಜವನ್ನು ನೀ ತಿಳ್ಕೊಳಿಕ್ಕೆ. ಮನುಷ್ಯನ ಜನ್ಮ ಹಾಳು ಮಾಡ್ಕೋಬೇಡ್ರಿ. ಇಂಥದನ್ನು ಮತ್ತೆ ಮರಗತಿ, ಮತ್ತೆ ಮನುಷ್ಯನ ಜನ್ಮ ಬರ್ತೈತಿ ಅನ್ನೋದು ಏನು ಭರವಸೆ ಐತಿ?
ಇಲ್ಲೇ ಅರಿವು, ಇಲ್ಲಿ ಜಾಗೃತಿ ಐತಿ, ಬಾಕಿ ಜನ್ಮದಾಗ ಅದಿಲ್ಲ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಇದ್ರ ಲಾಭ ಮಾಡ್ಕೋರಿ. ಸುಳ್ಳ ವಿಷಯದ ವ್ಯಾಮೋಹಕ್ಕೆ ಬಿದ್ದು ಹಾಳು ಮಾಡ್ಕೋಬೇಡ್ರಿ ಈ ಶರೀರವನ್ನು. ಮನುಜ ಕುಲದ ಜನನದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋದ್ರೊಳಗೆ, ತನ್ನನ್ನು ತಾ ತಿಳ್ಕೊಳ್ಳುವ ಅಭ್ಯಾಸದಾಗ ತೊಡಗಿದವ್ರು ಎಷ್ಟು ಜನರದೇರಿ. ಮನುಷ್ಯನ ಜನ್ಮಕ್ಕೆ ಬಂದವರು ಬರೀ ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಕ್ಕೆ, ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿಬಿಟ್ಟು ಅದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರು ನೋಡ್ಕೊ. ಯಾರೂ ಆಗಿಲ್ಲ ಇಲ್ಲಿವರೆಗೆ. ಯಾರೂ ಅದ್ರ ಬೆನ್ನು ಹತ್ತಿದವ್ರು ಸುಖ ಹೊಂದೇವನ್ನವ್ರನ್ನ ಒಬ್ಬರನ್ನ ಕೇಳಿರೇನ? ವಿಷಯದ ಸಂಪರ್ಕ ಭೋಗದಿಂದ ಸುಖ ಸಿಕ್ತಿಪ್ಪ ಅನ್ನೋರು ನಾವು ಕಂಡಿನಿಲ್ಲ, ಕೇಳಿನಿಲ್ಲ. ಮತ್ತು ನೀನು ಅದರಾಗ ಹೊಂದಬೇಕಂತ ಮತ್ತು ಅದ ಮುಂದುವರೆದಿಲ್ಲ. ಕ್ರಮ ಯಾವ್ದನ್ನ ಹಿಡ್ದೀನಿ ನೋಡ್ಕೊ. ವಿಷಯದ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕು ಅನ್ನೋ ಕ್ರಮ ಹಿಡ್ದೀನಿ. ಅದರಿಂದ ಹಿಂದಕ್ಕೆ ಸರ್ಕೊಂಡು ನಮ್ಮೊಳಗೆ ನಾವು ನೋಡ್ಕೋಬೇಕು ಅನ್ನುವಂಥ ಅಭ್ಯಾಸ ಮಾಡೋರು ಯಾರದೇನು? ಎಲ್ಲೋ ಒಬ್ಬ ಪುಣ್ಯಾತ್ಮ ಇದರಿಂದ ವಿಮುಖ ಆಗಿ ಅಂತರ್ಮುಖ ವೃತ್ತಿಯೊಳಗೆ ನಿಜವಾದ ಆನಂದವನ್ನು ಕಂಡುಕೊಂಡು ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋ. ಕಶ್ಚಿದ್ದೀರಹ ಅಂದ್ರೆ ಅಮೃತತ್ವ ಮಿಶ್ಚಿನ ಅವೃತ್ತ ಚಕ್ಷು ಆತ್ಮಾನ ಮೈಕ್ಷತ್. ತನ್ನೊಳಗೆ ತಾ ಆನಂದವನ್ನು ಕಂಡುಕೊಂಡ ದುಃಖದಿಂದ ಬಿಡುಗಡೆ ಹೊಂದಬೇಕಂದು ನಾವು ಎಲ್ಲಿ ಒಬ್ಬ ಧೀರ ಅಂತ. ಅಂತಹ ಒಂದು ಧೀರ ವೃತ್ತಿ ನಮ್ಗೆ ಬರಬೇಕಾದ್ರೆ ಆ ಸಂಘ ಬೇಕು ನಮಗೆ. ಮಹಾತ್ಮರ ಸಂಘ, ಯಾರ ಆ ಸ್ಥಿತಿಯನ್ನು ಪಡೆದಿರ್ತಾರೋ ಅವ್ರ ಸಂಘ ಮಾಡಿದಾಗ ನಮ್ಮಲ್ಲಿ ಅದು ಬರ್ತದೆ. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇವೆಲ್ಲ ವಾಸನೆಗಳೆಲ್ಲ ಕ್ಷೀಣಕ್ಕೋಂತ ಏನು. ಅದಕ್ಕೆ ಇದ್ರ ಬಗ್ಗೆ ನಿತ್ಯ ಅಂಥವ್ರ ವಿಚಾರಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದ್ರಿಂದ ನಿನ್ನಲ್ಲಿ ಅದು ಪರಿವರ್ತನೆ ಆಕೈತಿ. ಬೇಕಾದಂಥ ವಿಷಯ ಬಡಕದಾನಂದ್ರೂ ಅವನಲ್ಲಿ ಪರಿವರ್ತನೆ ಮಾಡೇ ತೀರ್ತೈತೆ. ಸ್ವಲ್ಪ ಯಾಕಾಗವಲ್ಲ, ಯಾಕೆ ಇದ್ರೊಳಗೆ ವೇಳೆ ಕಳೆದು ನೋಡು ನೀನು, ಅದು ನಿನಗೆ ಮುಂದೆ ಲಾಭ ಆಕೈತಿ, ಪರಿಣಾಮ ಆಕೈತಿ. ಚಟಕನ ಹೇಳಿದ ತಕ್ಷಣ ಕೇಳಿದ ತಕ್ಷಣ ಆಗೋದಿಲ್ಲ ಅದು. ಈಗ ಕೇಳಿದ್ದು ಮುಂದೆ ಅದು ಕಾಲಾಂತರದಲ್ಲಿ ಅದರ ಪರಿಣಾಮ ಆಗೈತಿ ಇರ್ತದೆ. ಅವಧಿ ಬೇಕು ಅದಕ್ಕೆ. ಏನು ಅದಕ್ಕೆ ಎಂದೂ ಅದು ಲುಕ್ಸಾನ್ ಆಗೋದು. ಇದ್ರಾಗ ವೇಳೆ ಕಳೆದ ವೇಳೆ ಅದು ದೊಡ್ಡ ಲಾಭ ಅದ ನಿನಗೆ. ಏನು ಬಿಡ್ರಿ, ನಾವು ಎಲ್ಲ ಹೇಳಿದ್ದು ಕೇಳೋದು ಯಾಕೆ ಆಗೋದು? ಒಮ್ಮಿಗಿಲೇ ಆಗೋದಲ್ಲ ಅದು, ಕ್ರಮೇಣ ಅದ್ರಾಗ ಅಭ್ಯಾಸದಾಗ ತೊಡಗಿದಾಗ ಬರ್ತೈತೆ. ಅದಕ್ಕೆ ಬಿಡಬಾರ್ದು, ಕೇಳೋದು ಬಿಡಬೇಡ್ರಿಪ್ಪ. ತಿಳಿದೇ ಇರಲಿ, ಇದರೊಳಗೆ ಕಾಲಹರಣ ಮಾಡ್ಬೇಕನ್ನೋ ಹವ್ಯಾಸ ಬೇಕು ನೋಡಿ. ಪ್ರಾಣ ಹೋಗ್ತೈತೆ ಅಂದ್ರು ಹೇಳ್ಕೊಂತ ಕೇಳ್ಕೊಂತ ಇದ್ರಾಗ ಹೋಗ್ಬೇಕು ನಾವು. ಅಂದಾಗ ಇದು ನಮಗೆ ಗಟ್ಟಿ ಆಕೈತಿ, ಅದು ಉಳಿತೈತಿ. ಒಂದು ಜನ್ಮದೊಳಗೆ ನಿನಗೆ ಅದು ಅನುಭವ ಬರ್ತೈತಿ. ಈಗ ಅವ್ರಿಗೆ ಅನುಭವಕ್ಕೆ ಬಂದವ್ರು ಅನೇಕ ಜನ್ಮಗಳ ಪ್ರಯತ್ನ ಮಾಡ್ಯಾರಂತ ತಿಳ್ಕೊಬೇಕು. ಈ ಜನ್ಮದೊಳಗೆ ಅವ್ರಿಗೆ ಅದು ಸಿದ್ಧೈತೆ ಅಂದ್ರೆ, ಜ್ಞಾನ ಆಗೈತೆ ಅಂತಂದ್ರೆ ಅವ ಅನೇಕ ಜನ್ಮಗಳಲ್ಲಿ ಪ್ರಯತ್ನ ಮಾಡ್ಯಾನಂತ ತಿಳ್ಕೊಬೇಕು. ನಾವು ಹೊಸದಾಗಿ ಈಗ ಬಂದ ಕೂಲಿ ಒಮ್ಗಿಲೆ ನನಗೆ ಗಸಕನ ಆಗಂದ್ರೆ ಹೆಂಗಾಕೈತಿ? ಯಾಕ್ರಿ, ಅವಧಿ ಬೇಕದಕ್ಕೆ. ಅದು ದೀರ್ಘಾವಧಿ ಶ್ರಮ ಪಟ್ಟಾಗ ಅದು ಬರ್ತೈತಿ. ಒಮ್ಗಿಲೆ ನನಗೆ ಆಗ್ಬೇಕಂದ್ರೆ ಹಳ್ಳಿ ಗಿಡ ಸುತ್ತಾಕು ನಿನಗೆ ಮಕ್ಕಳಕ್ಕ ಅನ್ಕೂಲೆ ಒಂದು 4 ದಿನ ಸುತ್ತಾಕಿದಕ್ಕೆ ಹೊಟ್ಟೆ ನೋಡ್ಕೊಳಕ್ಕಂತ ಆಕೈತಿ. ಅದು ಯಾಕ್ರಿ, ಆಲದ ಅಲ್ಲಿ ಆಕ್ಸಿಜನ್ ಇರ್ತೈತಿ, ಶರೀರದೆಲ್ಲ ದೋಷ ಹೊಕ್ಕಾವ, ಅದ್ರ ಸಂಬಂಧ ಸುತ್ತಾಕಂದದ್ದು ಅದು. ಪತ್ರಿ ಗಿಡ, ಹಳ್ಳಿ ಗಿಡ, ಆಲದ ಮರ, ಅಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಿರ್ತೈತಿ. ಅದನ್ನು ಸೇವನೆ ಮಾಡೋದ್ರಿಂದ ಶರೀರದಾಗಿನ ದೋಷ ಎಲ್ಲ ಹೊಕ್ಕಾವ. ಅವಾಗ ಇದೆಲ್ಲ ಶರೀರ ಆರೋಗ್ಯ ಇರ್ತೈತಿ. ಅವಾಗ ಅದರ ಫಲ ಸಿಗ್ತೈತಿ. ನಾವು ಗಸಕನ ಒಮ್ಗಿಲೆ ಅದನ್ನು ಆಕೈತಿ. ಮದ್ದು ಕುಡಿದ್ಕೂಲೆ ಎದ್ದುಕೊಂಡಿರ್ಬೇಕಂತ ಸಾಧ್ಯ ಐತೆನ? ಹಂಗೆ ಅದಕ್ಕೆ ಅವಧಿ ಐತಿ, ಅವಧಿ ತಗೋತೈತಿ. ಅದಕ್ಕೆ ಅವ್ರ ಹಿಂದಿನ ದುಡುಕಿ ಸಂಸ್ಕಾರ ದೌಡಿತ್ತಂದ್ರೆ ತೀವ್ರಗತಿ ಅಭ್ಯಾಸ ಇದ್ದವ ದೌಡ್ ಆಕೈತಿ, ಮಂದಿದ್ದವಂಗ ತಡ ಆಕೈತಿ. ಹಿಂದಿನ ಸಂಸ್ಕಾರಗಳಿರ್ತಾವ, ಅವನ್ನೆಲ್ಲ ಹೊಡೆದು ಹಾಕಿ ಇದರ ಅಭ್ಯಾಸದಾಗ ತೊಡಬೇಕು ಅನ್ನೋದು ಬೇಕಲ್ಲ. ಎಲ್ಲ ಕೈ ಬಿಟ್ಟು ಇದಕ್ಕಾಗಿ ನಿಂತ್ರ ಹತ್ತಿದ್ರೆ ಇಲ್ಲ ಅಂದಾರ, ಹೌದಿಲ್ಲ? ಎಲ್ಲ ಬಿಟ್ಟು ಬಾಳೆ ಬದುಕು ಬಿಟ್ಟು ಇದಕ್ಕಾಗಿ ನಿಂತ್ರ ಆಗೋದು ಕಠಿಣ ಅದು. ಯಾಕೆ? ಹಿಂದಿನ ಸಂಸ್ಕಾರ ಮತ್ತು ಜಗ್ತಾವವು, ಜಗ್ಗಿ ಮತ್ತು ಅತ್ತಾಗ ಎಳಸ್ತಾವ. ವೇಳೆ ಎಲ್ಲ ಅದ್ರಾಗ ಹೋಗ್ತೈತಿ. ಈ ಜನ್ಮನು ಅದ್ರಾಗ ಹೋಗ್ತೈತಿ. ಎಷ್ಟೋ ಜನ್ಮಗಳು ಇದ್ರಾಗ ಕಳೆದೋಕು. ಅಜ್ಜವ್ರ ಶರೀರ ಒಂದು ಹೊಳ್ಯಾಗ ಕೊಚ್ಕೊಂಡು ಹೋಗೈತಿ. ಅಭ್ಯಾಸ ಕೂತಾಗ ಹೊಳ್ಯಾಗ ಕೊಚ್ಕೊಂಡು ಹೋಗೈತಿ ನಮ್ಮ ಶರೀರ. ಅನೇಕ ಜನ್ಮಗಳ ಸ್ಮರಣೆ ಆಕೈತಿ. ಏನೇನು ಇದಕ್ಕಾಗಿ ಪ್ರಯತ್ನ ಮಾಡಿದ್ದು ಜನ್ಮಗಳು, ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಹೇಳ್ಯಾಳ. ಅದನ್ನು ಒಮ್ಮಿಲೆ ಆಗುದಿಲ್ಲ ಸಟಕನ. ಅದಕ್ಕೆ ಇದನ್ನು ಬಿಡಬಾರ್ದು ಸಾಧನೆಯನ್ನು. ತಿಳಿದೇ ಇರಲಿ. ಇದು ಎಷ್ಟು ನೀ ಇದ್ರೊಳಗೆ ವೇಳೆ ಕಳಿತಿ ಅಷ್ಟು ನಿನ್ನ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡಂಗೆ.
ಅದಕ್ಕೆ ಇದನ್ನು ಸದುಪಯೋಗ ಮಾಡಿಕೊಂಡ್ರೆ ಸಿಕ್ಕಂಥ ವೇಳೆ ಏನೈತಲ್ಲ ಇದ ತತ್ವಚಿಂತನೆ. ನಿಮ್ಮ ಬಗ್ಗೆ ಮಂದಿ ಸುದ್ದಿ ಅಲ್ಲದ, ನಮ್ಮ ಬಗ್ಗೆ ಇನ್ನೊಬ್ಬರದ್ದು ಅಲ್ಲದ, ನಮ್ಮ ಲಾಭ ಆತ್ಮ ಲಾಭವನ್ನು ಮಾಡ್ಕೋಬೇಕಾಗಿತ್ತು. ಆನಂದದ ಲಾಭ ಮಾಡ್ಕೊಳ್ಳೋ ಸಂಬಂಧ ಈ ಚಿಂತನದೊಳಗೆ ಕಳೆದ ನಾವು ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋದು. ಅದಕ್ಕದ ಇವೆಲ್ಲ ಆಶ್ರಮಗಳು, ಇವನ್ನ ಹೇಳುದು ಕೇಳುದು, ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಅದು ಪರಿವರ್ತನೆ ಆಗೇ ತೀರ್ತೈತೆ. ಹೇಳ್ಕೋಂತ ಅದ ಮುಂದುವರೆದ್ರೆ ಅಭ್ಯಾಸದಾಗ ಬಿಡುಮ್ರಿ. सकल साधु संत महाराज को